ರವಿ ಬೋಸೆರಾಜು ಸಿಂಹಾಸನದ ಮೇಲೆ ಇವರನ್ನು ನೋಡಕ್ ಸಾಧ್ಯ ಇಲ್ಲ. ಸಿಂಹಾಸನದ ಹಿಂದೆ ಆ ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡುವಂಥವರ ರಾಜ್ಯ ಕಟ್ಟುವ ಕೆಲಸ ಮಾಡೋದು ರವಿ ಬೋಸೆರಾಜು. ಸರ್, ಈ ರಾಜಕೀಯದಲ್ಲಿ ಯಾಕೆ ಅಷ್ಟೊಂದು ಆಸಕ್ತಿ ತಮಗೆ ಅಂತ? ಮ್ಯಾಗ್ನೆಟ್ ಇದ್ದಂಗೆ ಎನರ್ಜಿ ಅದು. ಒಂದು ಕಡೆ ಎಷ್ಟೋ ಜನಕ್ಕೆ ಮೂರು ಬಾರಿ, ನಾಲ್ಕು ಬಾರಿ, 5 ಬಾರಿ ಟಿಕೆಟ್ ಕೊಟ್ಟರು ಸೋತು ಬರುವಂತಹ ಸನ್ನಿವೇಶಗಳಿದೆ. ಟಿಕೆಟ್ ಕೊಟ್ಟರೆ ಗೆದ್ಕೊಂಡು ಬರ್ತಾರೆ, ಕೊಡಲೇಬೇಕು ಅಂತ. ನಿಮ್ಗೋಸ್ಕರ ಗಟ್ಟಿ ಧ್ವನಿ ಎತ್ತಿದ್ದು ಯಾರು ಇಲ್ವಾ ಕಾಂಗ್ರೆಸ್ನಲ್ಲಿ? ಮಕ್ಕಳು ನಿರೀಕ್ಷೆ ಮಾಡೋದು ಜಾಸ್ತಿ. ನಮ್ಮ ತಂದೆ ನಮಗೆ ಬಿಟ್ಕೊಡ್ಬೇಕು, ನಾನು MLA ಆಗಬೇಕು, ನಾನು MLC ಆಗಬೇಕು, ನಾ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಮಕ್ಕಳಿಗೆ ಇರ್ತದೆ. ಬಟ್ ನೀವು ತಂದೆ ವಿಚಾರದಲ್ಲಿ ಅಷ್ಟೆಲ್ಲ ತ್ಯಾಗ ಯಾಕೆ ಮಾಡ್ತಿದ್ದೀರಿ ಅಂತ ನನಗೆ ಎಲ್ಲಿ ಅನ್ಸಿಲ್ಲ. ನಾನು ಏನೋ ತ್ಯಾಗ ಮಾಡಿದ್ದೀನಿ, ಅವ್ರ ಸಂಬಂಧ ತ್ಯಾಗ ಮಾಡಿದ್ದೀನಿ ಅಂತ ನಾನು ಯಾವತ್ತೂ ಅನ್ಸಿಲ್ಲ. ನನಗೆ ಇದು ಸರಿ ಅನಿಸ್ತದೆ. ಅಧಿಕಾರವನ್ನ ಅನುಭವಿಸುವುದಕ್ಕಾಗಿ ಬಕಪಕ್ಷಿಗಳ ತರ ಕಾಯ್ತಾ ಇರ್ತೀವಿ. ಯಾಕಷ್ಟು ಸರಳವಾಗಿ ಬಿಟ್ಕೊಡ್ತೀವಿ ಅಂತ ಅಧಿಕಾರ? ನಾಯಕ ಅಂತಂದ್ರೆ ನನಗೆ ಅನಿಸ್ ಮಟ್ಟಿಗೆ ರಾಹುಲ್ ಗಾಂಧಿ ಅವ್ರು ತ್ಯಾಗ ಮಾಡಿದವ್ರು, ಅವ್ರ ಕುಟುಂಬನೇ ತ್ಯಾಗ. ಅವ್ರು ನೋಡಿ ನಮ್ಮ ಲೀಡರ್ಶಿಪ್ ಅದು. ಆ ಲೀಡರ್ಶಿಪ್ ನೋಡ್ಬಿಟ್ಟು ನಾವು ಇಷ್ಟು ನಾವು ಪಾಟಿಸದೆ ಹೋದ್ರೆ ಏನು ಅಂತ ಈ ಪಾರ್ಟಿಯಲ್ಲಿದ್ದು ಏನ್ ಸ್ಟ್ರಾಟಜಿ ಮಾಡ್ತೀರಿ? ಯಾಕಷ್ಟೊಂದು ಬೋಸೆರಾಜು ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ? ಅಲ್ಲ, ಅದೊಂದು ಛಲ. ಅದು ಎಲ್ಲಾ ಕಡೆ ಉಸ್ತುವಾರಿ ಕೊಡೋದು ಸಹಜವಾಗಿ ಸಿಕ್ಕಿದೆ, ಅದು ಮೊದಲಿಂದ ಸಿಕ್ಕಿದೆ. ಆ ಪೊಲಿಟಿಕಲ್ ಮೆಚುರಿಟಿ ಅಂತ ಅನ್ಬೋದು, ಮತ್ತೆ ಪೊಲಿಟಿಕಲ್ ನಾಲೆಜ್ ಅಂತಾರೆ. ನಮ್ ಜನಕ್ಕೆ ಇದ್ಬೇಕು ಅದ್ ಬೇಕು ಅಂತ ಹೋಗಿ ಟೇಬಲ್ ಕುಟ್ಟಿ ಕೇಳೋರು ನನಗೆ ಟಿಕೆಟ್ ಬೇಕು ಅಂತ ಯಾಕೆ ಟೇಬಲ್ ಕುಟ್ಟಲ್ಲ ಅನ್ನೋದು ಸಾಮಾನ್ಯ ಕಾರ್ಯಕರ್ತರ ಪ್ರಶ್ನೆ. ಸರ್, ನೀವು ಅದಕ್ಕೆ ಆನ್ಸರ್ ಮಾಡಬೇಕಾಗ್ತದೆ. ಅಲ್ಲ, ಯಾವತ್ತು ಟೇಬಲ್ ಕುಟ್ಟಿಲ್ಲ. ಸರ್, ನಾ ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತಿದ್ದೆ, ನಮ್ಮಲ್ಲಿ ರಾಜಕಾರಣಿಗಳು ಅಂದ ತಕ್ಷಣ ಡೊಳ್ಳು ಹೊಟ್ಟೆ ಬಿಟ್ಕೊಂಡು, ಜುಬ್ಬ ಹಾಕೊಂಡು, ಕ್ಯಾಪ್ ಹಾಕೊಂಡು, ಅಥವಾ ತಲೆ ಮೇಲೆ ಕೂದಲೆಲ್ಲ ಉದ್ರೋಗಿರುತ್ತೆ, ಆ ತರದವ್ರು ಇರ್ತಾರೆ. ಬಟ್ ನೀವು ಆ ತರ ಅಲ್ಲ, ಸ್ಟೈಲಿಶ್ ಆಗಿರ್ತೀರಿ ಅಂತ. ನಾನು ನೋಡಿದಂಗೆ ಒನ್ ಆಫ್ ದ ಮೋಸ್ಟ್ ನ್ಯಾಚುರಲ್ ಲೀಡರ್ಸ್, ಓಕೆ, ಸ್ಟೈಲಿಶ್ ಲೀಡರ್ಸ್. ಅವ್ರದ್ದು ಒಂದೇ ಶರ್ಟ್ ಸೈಜ್. ಸೊ ಅವ್ರ ಶರ್ಟ್ಸ್ ನಾನು ಹಾಕ್ಬೋತಿದ್ದೆ, ನನ್ನ ಶರ್ಟ್ಸ್ ಅವ್ರು ಹಾಕ್ತಾರೆ. ಕುಮಾರಸ್ವಾಮಿ ಅವರು ಯಾವಾಗ್ಲೂ ಒಂದು ಮಾತು ಹೇಳೋರು, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಹಚ್ಚೋ ಕೆಲಸನ ಬಿಜೆಪಿ ಮಾಡ್ತಿದೆ ಅಂತ. ಇವತ್ತು ಅದೇ ಕುಮಾರಸ್ವಾಮಿ ಅವರು ನಿಂತಿರೋ ದಿಕ್ಕೆ ಬೇರೆ ಇದೆ. ಕುಮಾರಸ್ವಾಮಿ ಅವ್ರನ್ನ ನಾನು ಟೀಕೆ ಮಾಡೋದಷ್ಟು ನಾನು ದೊಡ್ಡವನಿಲ್ಲ. ಇಷ್ಟು ದಿನ ಜಾತಿ ಮೀಸಲಾತಿ ಸಮಾಜ ಒಡೆಯುವ ಕೆಲಸ ಅಂತ ಹೇಳ್ತಾ ಇದ್ರು. ಇದು ಹೇಗ್ ಚೇಂಜ್ ಆಗ್ಬಿಡುತ್ತೆ? ಅವ್ರು ಮಾಡಿದ್ರೆ ಒಳ್ಳೇದು, ಇವ್ರು ಮಾಡಿದ್ರೆ ಕೆಟ್ಟದ್ದು ಅನ್ನೋದು ಹೇಗ್ ಡಿಸೈಡ್ ಆಗುತ್ತೆ ಅಂತ? ಬಿಜೆಪಿ ಅವ್ರು ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂತ ಅನ್ಬಿಟ್ಟು, ಶಬ್ಬೆ ಬರಾತ್, ಶಬ್ಬೆ ಖದರ್ ಟೈಮಲ್ಲಿ ರಾತ್ರಿ ನಮಾಜ್ಗೂ ಹೋಗಿ ನಿಂತ್ಕತ್ತೀರಿ, ಮತ್ತು ಯುಗಾದಿಗೆ ಇನ್ನೊಂದ್ ಕಡೆ ಜನರ ಜೊತೆ ಹೋಗಿ ಬೆರಿತೀರಿ. ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅವರ ನಾಯಕರಾಗಿ ಪರಿವರ್ತನೆ ಆಗೋದು ಹೇಗೆ ಅಂತ? ನಮ್ಮ ತಂದೆಯವ್ರನ್ನ ಕೊಟ್ಟಂತ ಒಂದು ದೊಡ್ಡ ಮೆಸೇಜ್ ಏನಂತಂದ್ರೆ, ನನಗೂ ಅಂತಂದ್ರೆ ಯಾರನ್ನು ಭೇದ ಭಾವ ನೋಡದೆ ಎಲ್ಲರೂ ಒಂದೇ. ಬಂದಿರೋದು ಏನಂತಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿ ನಾವು ಬಾಳ್ಬೇಕು. ಎಲ್ಲರೂ ನಮ್ಮವರೇ. ಧರ್ಮ ಜಾತಿ ಅನ್ನೋದು ಬೇರೆ ಬೇರೆ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ. ಫ್ಲೈಟ್ ಅಲ್ಲಿ ಓಡಾಡೋದು ಗೊತ್ತು, ಫುಟ್ಪಾತ್ ಮೇಲೆ ನ್ಯಾಯ ಪಂಚಾಯಿತಿ ಮಾಡೋದು ಸಂತೋಷ್ ಲಾಡಿಗೆ ಗೊತ್ತು ಅಂತ. ಈ ಫ್ಲೈಟ್ ಮತ್ತೆ ಫುಟ್ಪಾತ್ ಎಷ್ಟು ಮ್ಯಾಟರ್ ಆಗ್ತದೆ ಒಬ್ಬ ರಾಜಕಾರಣಿಯ ಜೀವನದಲ್ಲಿ? ಡಸಂಟ್ ಮ್ಯಾಟರ್. ನೀವು ಫ್ಲೈಟ್ ಅಲ್ಲಿ ಓಡಾಡ್ರಿ, ನೀವು ಕೆಳಮಟ್ಟದಲ್ಲಿ ಓಡಾಡ್ರಿ, ನೀವು ಜನ ಸಮೂಹದಲ್ಲಿ ನೀವು ಇರಬೇಕು, ಜನರ ಜೊತೆಲಿ ಇರಬೇಕು. ಮೋದಿ ಅವ್ರದ್ದು ರಾಜಕೀಯ ನೋಡ್ರಿ, ಆ ಕಡೆ ರಾಹುಲ್ ಗಾಂಧಿ ಅವ್ರದ್ದು, ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ರಾಜಕೀಯ ನೋಡ್ರಿ. ಒಂದು ಸಿದ್ಧಾಂತದ ಮೇಲೆ ರಾಜಕೀಯ ಮಾಡ್ತಿರೋದು ನಾವು. ಯಾವುದೇ ಕಾರಣಕ್ಕೂ ಅದರಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ನಮ್ಮ ಲೀಡರ್ಶಿಪ್. ಅದಕ್ಕಾಗಿ ಅವ್ರ ಗಾಂಧಿ ಫ್ಯಾಮಿಲಿ ಮುಗಿಸ್ಬೇಕು ಅಂತ ಹೇಳಿ ಏನೆಲ್ಲಾ ಪ್ರಯತ್ನ ಮಾಡ್ತೀವಿ. ಸರ್, ರಾಯಚೂರಿಗೆ ನೀವು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದೇ ಇದ್ರು ನೀವು ಮಾಡಿರುವಂತಹ ಕೆಲಸ ಬಹಳಷ್ಟಿದೆ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನನ್ನ ಹಿಂದೆ ತುಂಬಾ ಅದ್ಭುತವಾದಂತಹ ಪ್ರಕೃತಿ ಇದೆ. ಈ ಪ್ರಕೃತಿಯ ಮಧ್ಯೆ ಒಂದು ಅದ್ಭುತವಾದ ಪ್ರತಿಭೆ ಕೂಡ ಇದೆ. ಯಾರನ್ನ ಮಾತಾಡ್ಸಕ್ ಬಂದಿದ್ದೀನಿ ಅನ್ನುವಂತಹ ಕುತೂಹಲ ತಮ್ಮೆಲ್ರಿಗೂ ಕೂಡ ಇರುತ್ತೆ. ಬಿಸಿಲ ಧಗೆ ಧಗ ಧಗ ಅಂತಿದೆ. ಮತ್ತೊಂದು ಕಡೆ
ರಾಜಕೀಯದ ಕೆಂಡ ಒಳಗಡೆ ಕೂತಿದೆ. ಸೊ ಬನ್ನಿ ಇವತ್ತಿನ ನಮ್ಮ ಅತಿಥಿಯನ್ನ ಮಾತನಾಡಿಸ್ತಾ ಹೋಗೋಣ. ಅನೇಕ ಶಾಸಕರುಗಳು ಮತ್ತು ಎಂಪಿಗಳು ಎಲ್ಲರ ಹೋಮ್ ಟೂರ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇವತ್ತು ನಾವು ಬಂದಿದ್ದೀವಿ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ರವಿ ಬೋಸೆರಾಜು, ಹಾಯ್. ನೀವು ಸಿಂಹಾಸನದ ಮೇಲೆ ಇವರನ್ನ ನೋಡಕ್ ಸಾಧ್ಯ ಇಲ್ಲ. ಸಿಂಹಾಸನದ ಹಿಂದೆ ಆ ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡುವಂತವರ ರಾಜ್ಯ ಕಟ್ಟುವ ಕೆಲಸ ಮಾಡೋದು ರವಿ ಬೋಸೆರಾಜು. ಸರ್ ನಮಸ್ಕಾರ, ಪ್ರೀತಿಯ ನಮಸ್ಕಾರ. ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಓಕೆ. ತಾವು ಹೇಗಿದ್ದೀರಿ? ಸೂಪರ್ ಸರ್. ಹ್ಮ್. ವೆಲ್ ವೀಕ್ಷಕರೇ, ರವಿ ಬೋಸೆರಾಜು ಅವರು ನಮ್ಮ ಬೋಸೆರಾಜು ಸಾಹೇಬ್ರ ಪುತ್ರ. ಅವರ ಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಯಚೂರಿನಲ್ಲಿ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಚುನಾವಣಾ ಚಾಣಕ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ವೆಲ್ ಸರ್, ಇವತ್ತು ನಿಮ್ಮ ಮನೆ ತೋರಿಸ್ಬೇಕು, ಅದರ ಜೊತೆಗೆ ನಿಮ್ಮ ರಾಜಕೀಯ ಜೀವನ ಹಾಗೂ ಜನರ ಜೊತೆ ಇರುವಂತಹ ಒಡನಾಟದ ಬಗ್ಗೆ ಮಾತನಾಡಬೇಕು ಅಂತ ಬಂದಿದ್ದೀನಿ. ನಮ್ ಜನಕ್ಕೆ ತೋರಿಸಬಹುದಾ ತಮ್ಮ ಮನೆ ಮತ್ತು ತಮ್ಮ ಮನೆಯಲ್ಲಿರುವಂತಹ ಸದಸ್ಯರನ್ನೆಲ್ಲ ಅಂತ? ಇದು ನಮ್ಮ ಗೆಸ್ಟ್ ಹೌಸ್ ಇದು. ಹಾ ಸರ್. ಸೊ ನಾನು ಅವಾಗ ಇಲ್ಲಿ ಬರ್ತಿರ್ತೀನಿ, ಯಾರೋ ಇಂಪಾರ್ಟೆಂಟ್ ಗೆಸ್ಟ್ ಬಂದಾಗ ಇಲ್ಲಿ ಬರ್ತಿರ್ತೀನಿ. ಓಕೆ. ಹಾಗಾಗಿ ಬನ್ನಿ ತೋರಿಸ್ತೀನಿ ನಾನು. ಓಕೆ ಸರ್, ಅಂದ್ರೆ ಎಷ್ಟು ವರ್ಷ ಆಯ್ತು ಇದನ್ನ ಕಟ್ಸಿ ಅಂತ? ಸುಮಾರು ವರ್ಷ ಆಯ್ತು ಇದು. ಹ್ಮ್ ಹ್ಮ್ ಹ್ಮ್. ಒಂದು 7-8 ವರ್ಷ ಆಗಿರ್ಬೇಕು ಇದು. ಓಕೆ. ಮನೆ ಸರ್ ರಾಯಚೂರಲ್ಲೇ? ರಾಯಚೂರಲ್ಲಿದೆ, ನಿಜಲಿಂಗಪ್ಪ ಕಾಲನಿ ಅಂತ ಹೇಳಿ ಒಂದು ಹಳೆ ಕಾಲನಿ, ಅದು ಹೌಸಿಂಗ್ ಬೋರ್ಡ್ ಕಾಲನಿ. ಅಲ್ಲಿ ಓಕೆ. ಅಲ್ಲಿ ನಮ್ಮ ತಂದೆಯವರು ಒಂದು 1970ನೇ ಇಸ್ವಿಯಲ್ಲಿ ಕಟ್ಟಿರ್ಬೇಕಲ್ಲಿ. ಸೊ ಒಂದು ಹಳೆ ಮನೆ ಇದೆ ನಮ್ಮಲ್ಲಿ. ಓಕೆ. ಇದು ಹೊಸದಾಗಿ ಏರಿಯಾ ಡೆವಲಪ್ ಆಗ್ತಾ ಇದೆ. ಸುಂದರವಾದಂತ ಒಂದು ವಾತಾವರಣ ಇದೆ. ನೀವು ನೋಡ್ಬೋದೆಲ್ಲ, ಗಿಲ್ಸ್ ಎಲ್ಲ ಇದಾವೆ. ಕರೆಕ್ಟ್. ಸೊ ರಾಯಚೂರಲ್ಲಿ ಇಂತ ಒಂದು ದೃಶ್ಯ ಅಥವಾ ಇಂತ ಒಂದು ಸ್ಥಳ ಸಹಜವಾಗಿ ಸಿಗಲ್ಲ ಇಲ್ಲಿ. ಕರೆಕ್ಟ್. ಇಂತ ಒಂದು ಲೇಔಟ್ ಇದೆಲ್ಲ ಸ್ವಲ್ಪ ಶಾಂತಿಯಾಗಿರ್ತದೆ. ಸೊ ಒಳ್ಳೆ ಗ್ರೀನರಿನೂ ಇಲ್ಲೆಲ್ಲ ಡೆವಲಪ್ ಆಗಿದೆ. ಹಾಗಾಗಿ ಹೊಸದಾಗಿ ಏರಿಯಾ ಇದು. ಓಕೆ. ಸೊ ಅವಾಗ ಬರ್ತೀನಿ ಇಲ್ಲಿ. ಸೂಪರ್. ಓಕೆ ವೀಕ್ಷಕರೇ, ಇದು ಹಾಲ್. ಆಕ್ಚುಲಿ ಇಡೀ ಕುಟುಂಬ ಸದಸ್ಯರು ಕೂತ್ಕೊಳ್ಳುವಂತಹ ಜಾಗ ಮತ್ತು ಟಿವಿ ಕೂಡ ಇದೆ. ಸರ್ ಸೀರೀಸ್ ಎಲ್ಲ ನೋಡ್ತೀರಿ? ವೆಬ್ ಸೀರೀಸ್ ಅಥವಾ ಸಿನಿಮಾಗಳು ಆ ತರದ್ದು? ಟೈಮ್ ಸಿಕ್ಕಾಗ ನೋಡ್ತೀನಿ. ಯಾವ ತರದ್ದು ಜಾನ್ರ ತುಂಬಾ ಇಷ್ಟ ಆಗ್ತದೆ ತಮಗೆ? ಜನರಲಿ ನಾನು ಫಾರಿನ್ ಅಫೇರ್ಸ್ ಆಗ್ಲಿ, ಮತ್ತೆ ಇತಿಹಾಸ ಬಗ್ಗೆ ಆಗ್ಲಿ, ಹಿಸ್ಟ್ರಿ ಬಗ್ಗೆ ಆಗ್ಲಿ, ಓಕೆ, ಅದೇ ರೀತಿ ಯಾವನ ಹೊಸ ಸಬ್ಜೆಕ್ಟ್ಸ್, ಈಗ AI ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗಿರ್ಬೋದು, ಹೊಸ ಟೆಕ್ನಾಲಜೀಸ್ ಏನ್ ಬರ್ತಾ ಇದಾವೆ, ಓಕೆ, ಅವೆಲ್ಲ ವೆಬ್ ಸೀರೀಸ್ ನೋಡ್ತೀನಿ. ಟೆಡ್ ಶೋಸ್ ನೋಡ್ತೀನಿ. ಸೊ ಇಟ್ಸ್ ಕ್ವೈಟ್ ಪಾಪ್ಯುಲರ್ ಅದು. ಸ್ವಲ್ಪ ಮೊದ್ಲಿಂದಾನು ಟೆಡ್ ಶೋಸ್ ನೋಡೋದು. ಯಾವುದೋ ಒಂದು ಒಳ್ಳೆ ವ್ಯಕ್ತಿ ಬಗ್ಗೆ ಎಲ್ಲೋ ಒಂದ್ ಕಡೆ ನಾನು ಕೇಳಿದಾಗ ನಾನು ಸರ್ಚ್ ಮಾಡಿ ಅದನ್ನ ಕೊಡ್ತಿರ್ತೀನಿ. ಬಟ್ ಲೇಟ್ ನೈಟ್ ಆಗುತ್ತೆ. ಓಕೆ. ಜನರಲಿ ಈವ್ನಿಂಗ್ಸ್ ಮತ್ತೆ ಅರ್ಲಿ ನೈಟ್ಸ್ ಸ್ವಲ್ಪ ಕಷ್ಟ ನನಗೆ. ಓಕೆ. ಸೊ ಲೇಟ್ ನೈಟ್ಸ್ ಅರೌಂಡ್ 11-12 ಗಂಟೆ ಮೇಲೆ ನೋಡ್ತೀನಿ ನಾನು. ಓಕೆ. ಹೇಗೆ ರೂಟೀನ್ಸ್ ಹೇಗಿರ್ತದೆ ಸರ್? ಅಂದ್ರೆ ಅರ್ಲಿ ಮಾರ್ನಿಂಗ್ ಇಷ್ಟೊತ್ತಿಂದ ಇಷ್ಟೊತ್ತು ತನಕ ಎಲ್ಲ ಹೊತ್ತು ಕೂಡ ಜನಕ್ಕೆ ಅವೈಲಬಲ್ ಇರ್ತೀರಿ, ಐ ನೋ ದಟ್. ಎಷ್ಟು ಹೊತ್ತು ನಿಮಗೆ ಅಂತ ಕೊಡ್ತೀರಿ ದಿನದಲ್ಲಿ ಅಂತ? ಅದು ಕಷ್ಟ ಅದು. ಬಟ್ ಬೆಳಗಿನ ಜಾವ ಸ್ವಲ್ಪ ನಾನು ಲೇಟ್ ಆಗಿ ಎದ್ದೊಳೋದು. ಯಾಕಂದ್ರೆ ರಾತ್ರಿ ಲೇಟ್ ಆಗಿ ಆಗುತ್ತೆ. ಮತ್ತೆ ಮೊದಲಿನಿಂದನೂ ನಾನು ಲೇಟ್ ಇವನು. ಹಾಗಾಗಿ ಒಂದು 7-7:30 ಮೇಲೇನೆ ಎದ್ದೊಳದ್ ನಾನು. ಸೊ ಎಲ್ಲ ಸ್ನಾನ ಎಲ್ಲ ಆಗಿ ನಾನು ರೆಡಿ ಆಗಷ್ಟಿಗೆ 9 ಆಗ್ಬಿಡುತ್ತೆ. ಸೊ ಜನರಲಿ ನಾನು ಎಕ್ಸಸೈಸ್ ಮಾಡ್ತಾ ಇಲ್ಲ. ಈ ಒಂದು 7-8 ವರ್ಷ ಹಿಂದೆ ಬಿಟ್ಬಿಟ್ಟಿರೋದು. ಓಕೆ. ಈಗ ಸದ್ಯಕ್ಕಂತೂ ಏನ್ ಎಕ್ಸಸೈಸ್ ಮಾಡೋದು, ಹಂಗಾಗಿ 9-9:30 ರೆಡಿ ಆಗಿ ಕೆಳಗೆ ಬಂದಿರ್ತೀನಿ. ಓಕೆ. ಸೊ ಅವಾಗ ಜನ ಬಂದಾಗ ಜನರಲಿ ನಾನು 2 meals ಡೇ ಮಾಡ್ತೀನಿ. ಕರೆಕ್ಟ್. ಸೊ ಬೆಳಿಗ್ಗೆ 10 ಗಂಟೆಗೆ ನಂದು ಫಸ್ಟ್ ಮೀಲ್ ಆಗೋಗುತ್ತೆ. ಬ್ರೇಕ್ಫಾಸ್ಟ್ ಮಾಡಲ್ಲ ನಾನು. ಸೊ ಹಂಗಾಗಿ 10 ಗಂಟೆಗೆ ನಾನು ಊಟ ಮಾಡ್ಬಿಟ್ಟೆ ಹೊರಗಡೆ ಬರ್ತೀನಿ. ಓಕೆ. ಸೊ ಪ್ರಾಪರ್ ಊಟ ಆಗ್ಬಿಡುತ್ತೆ ನನಗೆ 10 o'clock. ಬಟ್ ಮನೆಯವ್ರದ್ದೊಂದು ಕಂಪ್ಲೀಟ್ ಇದ್ದೇ ಇರುತ್ತೆ ಸರ್. ಸರಿಯಾಗಿ ಫ್ಯಾಮಿಲಿ ಟೈಮ್ ಕೊಡಲ್ಲ, ಜನ ಬಂದ್ಬಿಡ್ತಾರೆ ಮನೆ ಹತ್ರ, ಏನ್ ಇಷ್ಟೊತ್ತಾದ್ರೂ ಎದ್ದು ಹೋಗೋದಿಲ್ಲ, ಆ ತರದನ್ನೆಲ್ಲ ನೋಡಿರ್ತೀರಿ. ಸೊ ಹೇಗ್ ಮ್ಯಾನೇಜ್ ಮಾಡ್ತೀರಿ? ಕಷ್ಟನೇ ಅದು. ಮ್ಯಾನೇಜ್ ಮಾಡ್ಬೇಕಾಗ್ತದೆ. ನಾವು ಈ ಪ್ರೊಫೆಷನ್ ಅಲ್ಲಿ ಇರ್ಬೇಕು, ಪಬ್ಲಿಕ್ ಲೈಫ್ ಅಲ್ಲಿ ಇರ್ಬೇಕಂದ್ರೆ ಅದೆಲ್ಲ ಇರೋದೇ. ಫ್ಯಾಮಿಲಿ ಟೈಮ್ ಸಿಗಲ್ಲ. ಮತ್ತೆ ಫ್ಯಾಮಿಲಿಗೆ ಯಾವಾಗ ಬೇಕು ಅವಾಗೂ ನಾವು ಸಮಯ ಕೊಡಕ್ ಆಗಲ್ಲ. ಪ್ಲಸ್ ಅವ್ರಿಗೆ ಯಾವಾಗ ಬೇಕು, ಎಲ್ಲಿಗೋ ಹೋಗ್ಬೇಕು ಅಂತಂದ್ರೆ ನಾವು ಆ ಟೈಮ್ಗೆ ನಾವು ಅವೈಲೇಬಲ್ ಇರೋದಿಲ್ಲ. ಮಕ್ಕಳದು ಅಷ್ಟೇ. ಓಕೆ. ನಾವು ಮಕ್ಕಳು ಕೂಡ ಒಡನಾಟನು ಕಡಿಮೆ ನಾವು. ಸೊ ಹಂಗಾಗಿ
ಅದು ಕಷ್ಟನೇ. ಅದು ನಾವು ಇಂಥದೇ ಟೈಮಲ್ಲಿ ನಾನು ಅವ್ರಿಗೆ ಸಿಗ್ತೀನಿ ಅನ್ನೋದು ಹಾ. ಈ ಇಷ್ಟು ವರ್ಷದಲ್ಲಂತೂ ಆಗಿಲ್ಲ ನನಗೆ. ಓಕೆ ಸರ್, ಮಕ್ಕಳೆಲ್ಲ ಏನ್ ಮಾಡ್ತಾರೆ ಅಂತ? ಮಗ ದೊಡ್ಡವನು, ಅವನು ಈಗ ಎಕನಾಮಿಕ್ಸ್ ಮಾಡ್ತಾ ಇದ್ದಾನೆ ಓಕೆ ವಾಷಿಂಗ್ಟನ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ. ಓಕೆ ಮಗಳು ಈಗ ಜರ್ನಲಿಸಮ್ ಅಂಡ್ ಸೈಕಾಲಜಿ ಮಾಡ್ತಾ ಇದ್ದಾಳೆ. ಲಿಟ್ರೇಚರ್ ಅಂಡ್ ಸೈಕಾಲಜಿ. ಓಕೆ, ಜರ್ನಲಿಸಂ. ಓಕೆ ಸರ್, ಹಿಂದೆ ಅದ್ಭುತವಾದಂತಹ ಒಂದು ಪೇಂಟಿಂಗ್ ಇದೆ. ಆಸಕ್ತಿ ಇದೆಯಾ ಪೇಂಟಿಂಗ್ ಬಗ್ಗೆ ಎಲ್ಲ ತಮಗೆ? ತುಂಬಾ ಆಸಕ್ತಿ ಇದೆ. ಹಾ. ನಾನು ಅಂದ್ರೆ ಟೈಮ್ ಸಿಗಲ್ಲ ನನ್ಗೆ. ಇಲ್ಲಿ Okay. ನನಗೆ ಬಹಳ ಆಸಕ್ತಿ ಇದೆ, ಪೇಂಟಿಂಗ್ಸ್ ಬಗ್ಗೆ ತುಂಬಾ ಆಸಕ್ತಿ ಇದೆ. ಹಾ ಹಾ. ನಾನು ಈ ಚಿತ್ರಸಂತೆ ಇದಕ್ಕೆಲ್ಲ ಪ್ರತಿ ವರ್ಷನೂ ಓಕೆ. ಹೋಗ್ತೀನಿ. ಹಾ, ಬೆಂಗಳೂರಲ್ಲಿ ಬೆಂಗಳೂರಲ್ಲಿ. ಚಿತ್ರಕಲಾ ಪರಿಷತ್ತಲ್ಲಿ. ಚಿತ್ರಕಲಾ ಪರಿಷತ್ ಒಂದು, ಅದು ಜಾನ್ವರಿ ಫಸ್ಟ್ ವೀಕ್ ಹಾ, ಅಲ್ಲಿ, correct. ಫಸ್ಟ್ ಸ್ಯಾಟರ್ಡೆ ಸಂಡೇ ಹೌದು. ಚಿತ್ರಕಲಾ ಪರಿಷತ್ ಮುಂದೆನೆ ಪ್ರತಿ ವರ್ಷನೂ ಹೋಗ್ತೀವಿ. ಮತ್ತೆ ಪ್ರತಿ ವರ್ಷ ಯಾವ್ದೋ ಒಂದು ಪೇಂಟಿಂಗ್ ಅಲ್ಲಿ ತಗೋತೀನಿ. ಓಕೆ, ನೀವು ಮಾಡ್ತಿದ್ರು ಸರ್ ಪೇಂಟಿಂಗ್ ಆ ಥರದ್ದೆಲ್ಲ? ಇಲ್ಲ. ನನಗೆ ಪ್ರತಿಭೆ ಇಲ್ಲ ನನಗೆ. ಓಕೆ, ಎಲ್ಲರೂ ಕೂಡ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರೋಕ್ ಸಾಧ್ಯ ಇಲ್ವಲ್ಲ ಸರ್, ಹಾಗಾಗಿ. ವೆಲ್ ಸರ್, ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಲ್ಲಿ ರಾಯಚೂರಲ್ಲಿ ಇರುವಂತಹ MP ಅವರಾಗಿರ್ಬಹುದು, ಮತ್ತು ಇನ್ಫ್ಯಾಕ್ಟ್ ನಿಮ್ ತಂದೆಯವ್ರಿಗೂ ಕೂಡ 1999, ಇಫ್ ಐ ಆಮ್ ನಾಟ್ ರಾಂಗ್, ತಂದೆಯವ್ರಿಗೋಸ್ಕರ ತುಂಬಾ ತ್ಯಾಗ ಮಾಡಿದಿರಿ. ಯಾಕೆಂತಂದ್ರೆ ಮಕ್ಕಳು ನಿರೀಕ್ಷೆ ಮಾಡೋದು ಜಾಸ್ತಿ. ನಮ್ ತಂದೆ ನಮಗ್ ಬಿಟ್ಕೊಡ್ಬೇಕು, ನಾನ್ MLA ಆಗ್ಬೇಕು, ನಾನ್ MLC ಆಗ್ಬೇಕು, ನಾ ಮಿನಿಸ್ಟರ್ ಆಗ್ಬೇಕು ಅನ್ನೋ ಆಸೆ ಮಕ್ಳಿಗೆ ಇರ್ತದೆ. ಬಟ್ ನೀವು ತಂದೆ ವಿಚಾರದಲ್ಲಿ ಅಷ್ಟೆಲ್ಲ ತ್ಯಾಗ ಯಾಕೆ ಮಾಡ್ತಿದ್ದೀರಿ ಅಂತ? ಅಲ್ಲ, ತ್ಯಾಗ ಅನ್ನೋದು ನನಗೆ ಅನ್ಸೋದಿಲ್ಲ ಅದು. ಯಾಕಂದ್ರೆ ಮೊದ್ಲಿಂದನೂ ನಮ್ಮ ತಂದೆಯವ್ರದ್ದು ಏನಂತಂದ್ರೆ, ನನ್ನ ರಾಜಕೀಯದಿಂದ ದೂರ ಇಡ್ಬೇಕು ಅನ್ನೋದು ಮೊದ್ಲಿಂದ ಅವ್ರದ್ದು ಒಂದು ಅಭಿಪ್ರಾಯ. ಅದು ಯಾವಾಗ್ಲೂ ಹೇಳೋರು. ಸೊ ಅದು ಸೈಕಲಾಜಿಕಲಿ ನಾನು ಯಾವಾಗ್ಲೂ ಇಲ್ಲಪ್ಪ, ನಾನು ದೂರ ಇರ್ಬೇಕು ಅಂತಾನೆ ನಂದು ಒಂದು ಮನಸ್ಥಿತಿ ಇತ್ತು. ಓಕೆ. ಬಟ್ ನಾನ್ ಬರ್ತಾ ಬರ್ತಾ ಎಷ್ಟು ನಾನು ಇನ್ವಾಲ್ವ್ ಆದೆ, ಅವಾಗ ನನ್ಗೆ ಅನ್ಸಿತ್ತು ಅವರು ಒಂದು ಸಿದ್ಧಾಂತ ಏನಂತಂದ್ರೆ, ಕುಟುಂಬದಲ್ಲಿ ಒಬ್ರೇ ಇರ್ಬೇಕು, ಓಕೆ, ಯಾರೋ ಒಬ್ರೇ ರಾಜಕೀಯ ಮಾಡ್ಬೇಕು, ಎಲ್ಲಾರು ಬಂದು ಎಲ್ಲಾ ಸ್ಥಾನಮಾನ ತಗೋಬೇಕು, ಪಾರ್ಟಿಯಲ್ಲಿ ಸ್ಥಾನಮಾನ ತಗೋಬೇಕು, ಅಥವಾ MLA ಗಳಾಗ್ಬೇಕು. ತಂದೆ MP ಆದ್ರೆ ಮಗ MLA ಆಗ್ಬೇಕು, ಅಥವಾ ಒಂದೇ ಮನೆಯಲ್ಲಿ ಇಬ್ರಿಬ್ರು ಸ್ಥಾನ ತಗೊಂಡ್ರೆ ಅದು ನಾವು ಜನರಿಗೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಅವ್ರಿಗೂ ಬಹಳ ಆಶೆಗಳು ಇರ್ತವೆ, ಬಹಳಷ್ಟು ಲೀಡರ್ಸ್ಗೆ ನಾನೇನೋ ಒಂದು ಆಗ್ಬೇಕು ಅಂತ. ಸೊ ನಮ್ಮನ್ನ ನೋಡಿದಾಗ ಅವ್ರಿಗೆ ಅನ್ಸುತ್ತೆ, ಏನಪ್ಪಾ ಒಂದೇ ಮನೆಯಲ್ಲಿ 2 ಸ್ಥಾನಗಳು ತಗೊಂಡು ಇವರು ಅನುಭವಿಸ್ತಾ ಇದ್ದಾರೆ, ನಮಗ್ ಶಿಕ್ಷೆ ಇಲ್ಲ. ಆ ರೀತಿ ಒಂದು ಅಭಿಪ್ರಾಯ ಬರ್ಕೂಡ್ದು ಅಂಡ್ ಇರಬಾರ್ದು, ರಾಜಕೀಯದಲ್ಲಿ ಆ ರೀತಿ ಇರಬಾರ್ದು ಅನ್ನೋದು ಒಂದು ಅಭಿಪ್ರಾಯ ಅವ್ರದ್ದು. ನನಗೆ ಮೊದ್ಲೇ ಬಹಳ ಅರ್ಲಿಯಾಗೆ ನನಗೆ ಇದು ಅರ್ಥ ಆಯ್ತು ಅವ್ರದ್ದು. ಸೊ ಹಂಗಾಗಿ ನಾನು ದೂರ ಉಳಿದೆ. ನನಗೆ ಎಲ್ಲಿ ಅನ್ಸಿಲ್ಲ ನಾನು ಏನೋ ತ್ಯಾಗ ಮಾಡಿದೀನಿ, ಅವ್ರ ಸಂಬಂಧ ತ್ಯಾಗ ಮಾಡಿದೀನಿ ಅಂತ ನಾನು ಯಾವತ್ತೂ ಅನ್ಸಿಲ್ಲ. ನನಗೆ ಇದು ಸರಿ ಅನ್ಸ್ತದೆ. ನನಗೂ ಬೇರೆಯವ್ರನ್ನ ಲೀಡರ್ಸ್ನ ನಾನು ಬೆಳೆಸ್ಬೇಕು. ಈ ಒಂದು ನಮ್ದೇ ಆದಂತ ಒಂದು ಸಿದ್ಧಾಂತ ಇದೆ. ರಾಹುಲ್ ಗಾಂಧಿ ಅವರು ಮೊದ್ಲಿಂದಾನು ಅವ್ರು ಹೇಳ್ತಾ ಬಂದಿದ್ದಾರೆ, ನಾವು ಲೀಡರ್ಸ್ ಕ್ರಿಯೇಟ್ ಮಾಡ್ಬೇಕು ಅಂತ. ಸೊ ಅದನ್ನು ಒಂದು ಕೈಂಡ್ ಆಫ್ ಲೀಡರ್ಶಿಪ್. ಅದು ಬೇರೆಯವ್ರನ್ನ ನೀವು ಬೆಳೆಸೋದು, ಬೇರೆಯವ್ರನ್ನ MLA ಮಾಡೋದು, ಬೇರೆಯವ್ರಿಗೆ ನೀವು ಸ್ಥಾನಮಾನ ಕೊಡೋದು, ಅದು ಒಂದ್ ರೀತಿ ಸಂತೋಷದ ವಿಷಯ. ನಿಮ್ಗೂ ಒಂದು ರೀತಿ ಒಂದು ಇದು ಕೊಡುತ್ತೆ, ಏನೋ ಇಲ್ಲಪ್ಪ ನಾನು ಏನ್ ಮಾಡ್ತಾ ಇದ್ದೀನಿ, ಜನರಿಗೋಸ್ಕರ ಮಾಡ್ತಾ ಇದೀವಿ, ನಮ್ಗೋಸ್ಕರ ಮಾಡ್ತಾ ಇಲ್ಲ ಅನ್ನೋದನ್ನ ಒಂದು ನಮಗೂ ಅನಿಸ್ತದ. ಅಲ್ಲ ಸರ್, ಅಧಿಕಾರವನ್ನ ಅನುಭವಿಸುವುದಕ್ಕಾಗಿಯೇ ಬಕಪಕ್ಷಿಗಳ ತರ ಕಾಯ್ತಾ ಇರ್ತೀವಿ, ಯಾಕಷ್ಟು ಸರಳವಾಗಿ ಬಿಟ್ಕೊಡ್ತೀವಿ ಅಂತ ಅಧಿಕಾರ? ಅಲ್ಲ, ಎಲ್ಲರೂ ಆ ರೀತಿ ಇಲ್ಲ. ನನ್ನ ಒಂದು ಸರ್ಕಲ್ ಅಲ್ಲಿ ಬಹಳಷ್ಟು ಜನ ಇದಾರೆ. ಈ ರೀತಿ ಒಂದು ಏನೋ ಯಾವುದೇ ಕಾರಣಕ್ಕೂ ಪ್ರತಿಯೊಂದಕ್ಕೂ ನಾವು ಅಧಿಕಾರ ಹಿಂದೆ ಓಡ್ಬಾರ್ದು ಅನ್ನೋದನ್ನ ಮತ್ ನಾನ್ ಅನ್ಕೊಂಡಿರಂಗೆ ಈ ಒಂದು ದೇಶ ಕಂಡಂತ ಒಂದು ನಾಯಕ ಅಂತಂದ್ರೆ ನನಗೆ ಅನಿಸ್ ಮಟ್ಟಿಗೆ ರಾಹುಲ್ ಗಾಂಧಿ ಅವರು. ಅವ್ರು ತ್ಯಾಗ ಮಾಡಿದವರು, ಅವ್ರ ಕುಟುಂಬನೇ ತ್ಯಾಗ. ಅವ್ರ ನೋಡಿ ನಮ್ಮ ಲೀಡರ್ಶಿಪ್ ಅದು, ಆ ಲೀಡರ್ಶಿಪ್ ನೋಡ್ಬಿಟ್ಟು ನಾವು ಇಷ್ಟು ನಾವು ಪಾಟಿಸದೆ ಹೋದ್ರೆ ಏನು ಅಂತ ಈ ಪಾರ್ಟಿಯಲ್ಲಿದ್ದು. ಈಗ ಅವರು
ಅವರೇ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಆಕಸ್ಮಿಕವಾಗಿ ನಾನು ಈ ರಾಜಕೀಯಕ್ಕೆ ಬಂದಿದ್ದೀನಿ ಅಂತಂದ್ರು. ಕರೆಕ್ಟ್, ಹೌದು. ನನಗೆ ಆ ರಕ್ತ ಪಾರಂಪರಿಕವಾಗಿ ನಾನು ಇದು ಸಿಕ್ಕಿದೆ, ನಾನು ಅದನ್ನ ಏನು ಮಾಡಕ್ಕಾಗಲ್ಲ. ಬಟ್ ನಾನು ಇನ್ನೊಬ್ಬರನ್ನ ಲೀಡರ್ಸ್ ಮಾಡಬೇಕು, ದೇಶದಲ್ಲಿ ಎಲ್ಲ ಹುಟ್ಟಿಸ್ಬೇಕು ಅಂತೇಳಿ ಅವ್ರು ಯೂತ್ ಕಾಂಗ್ರೆಸ್ ಅಲ್ಲೇ ಬಹಳ ವರ್ಷಗಳ ಹಿಂದೆನೆ ಒಂದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಮಾಡಿ ಕರೆಕ್ಟ್, ಹೊಸ ಲೀಡರ್ಸ್ ನ ಅವರು ಸೃಷ್ಟಿ ಮಾಡೋದೊಂದು ಪದ್ಧತಿಯನ್ನ ಮಾಡಿದ್ರು. ಕರೆಕ್ಟ್. ಅದು ಬಹಳ ಒಳ್ಳೆ ಇದಂತೇಳಿ ನಾವು ಅದೇ ರೀತಿ ಅದೇ ದಾರಿಯಲ್ಲಿ ನಾವು ನಡೆದಿದ್ವಿ. ಇವತ್ತು ನನಗೆಲ್ಲೋ ಅನಿಸ್ತದೆ ಓಕೆ ಅಂತ ಒಂದು ಪ್ರಕ್ರಿಯೆಯಲ್ಲಿ ನಾವು ಪಾಲ್ದಾರರು ಅಂತೇಳಿ ನನಗೂ ಅನಿಸ್ತದೆ. ಓಕೆ. ಹಂಗಾಗಿ ನನಗೆ ಅನಿಸ್ತದೆ ನಾನು ಒಳ್ಳೆ ಇದರಲ್ಲಿ ನಾನೇನೋ ತ್ಯಾಗ ಮಾಡಿದ್ದೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಅಮೇಸಿಂಗ್ ಸರ್. ನಾನ್ ಹಿಸ್ಟ್ರಿಯಲ್ಲಿ ಓದಿರುವ ಹಾಗೆ ರಸ್ತೆಯಲ್ಲಿ ಪಕ್ಷಕ್ಕಾಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ರಸ್ತೆಗೆ ಬಂದು ನಡ್ಕೊಂಡು ಹೋಗಿದ್ದು ಯಾರಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆವರು ಸುರಿಸಿದ್ದಾರೆ ಅಂತಂದ್ರೆ ಅದು ರಾಹುಲ್ ಗಾಂಧಿ ಒಬ್ರೇನಾ ಅಂತ. ಇಲ್ಲ, ಬಹಳಷ್ಟು ಜನ ಇದ್ದಾರೆ, ಓಕೆ, ಬಹಳಷ್ಟು ಜನ ಕೊಟ್ಟಿದ್ದಾರೆ, ಬಹಳಷ್ಟು ತ್ಯಾಗ ಮಾಡಿದ್ದಾರೆ ಈ ಪಕ್ಷದಲ್ಲಿ ಮೊದಲಿಂದಾನು. ಅಂದ್ರೆ ಫ್ರೀಡಮ್ ಸ್ಟ್ರಗಲ್ ನಿಂದ ಹಿಡಿದು ಇಲ್ಲಿವರೆಗೆ ಈಗ ನೋಡ್ರಿ, ನಮ್ಮ ಗಾಂಧೀಜಿಯವರು ಒಂದೇ ಸಲ ಅವರು AICC ಪ್ರೆಸಿಡೆಂಟ್ ಆಗಿದ್ರು, ಒಂದೇ ಪೀರಿಯಡ್ಗೆ. ಸೊ ಅಂತ ಒಂದು ಪಕ್ಷದಲ್ಲಿ ನಾವು ಇದೀವಿ. ಬಹಳಷ್ಟು ಜನ ತ್ಯಾಗ ಮಾಡಿದ್ದಾರೆ, ಅವ್ರದೇ ಆದಂತ ಒಂದು ಸಿದ್ಧಾಂತದ ಮೇಲೆ ನಾವೆಲ್ಲ ನಡೀತಾ ಇದ್ದೀವಿ ಅಂತ ಬಹಳಷ್ಟು ಉದಾಹರಣೆಗಳಿದಾವೆ. ಯಾವ್ದೋ 1, 2 ಅಂತಲ್ಲ, ಬಹಳಷ್ಟು ಉದಾಹರಣೆಗಳಿದಾವೆ. ಮತ್ತೆ ನನ್ನ ಒಂದು ಸರ್ಕಲ್ ಅಲ್ಲಿನೂ ಬಹಳಷ್ಟು ಜನ ಇದು ಮಾಡೇಬೇಕು, ನಾನು ಆಗೇಬೇಕು, ಅಥವಾ ಈ ಒಂದು ಗುರಿ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅಂತಾನು ಇಲ್ಲ. ಓಕೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಎಲೆಕ್ಷನ್, MLA ಎಲೆಕ್ಷನ್, MP ಎಲೆಕ್ಷನ್, ಕೆಲವರಿಗೆ ಉಸ್ತುವಾರಿ ಕೊಡ್ತಾರೆ, ನೋಡ್ಕೊಳ್ಳಿ ಗೆಲ್ಲಿಸ್ಕೊಂಡ್ ಬರ್ತಾರೆ ನಮ್ಮೂರನ್ನ ಅಂತ. ಆ ಪೈಕಿ CM ಹತ್ರ ಹೈಯೆಸ್ಟ್ ಡಿಮ್ಯಾಂಡ್ ಮಾಡೋದೇ ನಿಮ್ಮ ಹೆಸರನ್ನ, ರಾಯಚೂರಲ್ಲಿರುವಂತ ಯಾವುದೇ ಕಾಂಗ್ರೆಸ್ ನಾಯಕರನ್ನ ಹೆಸರು ತಗೊಂಡ್ರು. ಏನ್ ಸ್ಟ್ರಾಟಜಿ ಮಾಡ್ತೀರಿ? ಯಾಕೆ ಅಷ್ಟೊಂದು ಬೋಸರಾಜು ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ? ಅಲ್ಲ, ಅದೊಂದು ಛಲ. ಅದು ಮೊದಲಿಂದಾನು ತಂದೆಯವರು ಈ ಭಾಗದಲ್ಲಿ ಈ ಪಾರ್ಟಿಯನ್ನ ಬೇರೆ ಮಟ್ಟದಿಂದ ಬೆಳೆಸಿದ್ದಾರೆ. ಒಂದು ಸೈದ್ಧಾಂತಿಕವಾಗಿ ಒಂದು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಒಂದು ನಮ್ಮ ಇಲ್ಲಿ ಈ ಒಂದು ಒಂದು ಪ್ರದೇಶದಲ್ಲಿ, ಅಂದ್ರೆ ಇಲ್ಲಿ ರಾಯಚೂರು ಮತ್ತೆ ಕೊಪ್ಪಳ ಮತ್ತೆ ಏನ್ ಅಖಂಡ ರಾಯಚೂರು ಜಿಲ್ಲೆ ಅಂತ ನಾವು ಏನ್ ಕರಿತೀವಿ, ಕರೆಕ್ಟ್, ಇದರಲ್ಲಿ SC ST ಬ್ಯಾಕ್ವರ್ಡ್ಸ್ ಮತ್ತೆ ಮೈನಾರಿಟಿ ಒಂದು ಜನಸಂಖ್ಯೆ ಜಾಸ್ತಿ ಇರೋದು ಇಲ್ಲಿ. ಸೊ ಅವರ ಒಂದು ಧ್ವನಿಯನ್ನ ಎತ್ತಿಡಬೇಕು ಅನ್ನೋದು ಮೊದಲಿಂದ ಅವ್ರದ್ದು ಒಂದು ಉದ್ದೇಶ. ಅದೇ ರೀತಿ ಅದೇ ತರ ಅವ್ರು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಪ್ರತಿ ಎಲ್ಲಾ ಒಂದು ಸಮಾಜದಲ್ಲಿನೂ ಅವ್ರಿಗೆಲ್ಲರಿಗೂ ಒಳ್ಳೆ ಬಾಂಧವ್ಯ ಇದೆ. ಬಟ್ ಅವ್ರು ರಾಜಕೀಯ ಮಾಡ್ತಿರೋದು ಮೊದಲಿಂದಾನು 50 ವರ್ಷದಿಂದಾನು ಇದೇ ಒಂದು ಸೈದ್ಧಾಂತಿಕ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿ ಯಾವುದೇ ಒಂದು ಎಲೆಕ್ಷನ್ ಬರ್ಲಿ, ಯಾವುದೇ ಒಂದು ಸಮಸ್ಯೆ ಉದ್ಭವ ಆಗ್ಲಿ, ಅವರು ಮೊದಲು ಸ್ಟೇಟ್ ಲೀಡರ್ಶಿಪ್ ಆಗ್ಲಿ, AICC ಲೆವೆಲ್ ಎಲ್ಲ ಆಗ್ಲಿ, ಇವ್ರನ್ನ ಕಳಿಸ್ಬೇಕು, ಇವ್ರನ್ನ ಕಳಿಸಿದ್ರೆ ಅಲ್ಲಿ ಬಹಳ ಕ್ರಿಯಾಶೀಲವಾಗಿ ಮತ್ತೆ ಬಹಳ ಏನೋ ಪೊಲಿಟಿಕಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಎಲ್ಲಾ ಕಡೆ ಉಸ್ತುವಾರಿ ಕೊಡೋದು ಅವ್ರಿಗೆ ಸಹಜವಾಗಿ ಸಿಕ್ಕಿದೆ. ಅದು ಮೊದಲಿಂದ ಸಿಕ್ಕಿದೆ. ಆ ಪೊಲಿಟಿಕಲ್ ಮೆಚುರಿಟಿ ಅಂತ ಅನ್ಬೋದು, ಮತ್ತೆ ಪೊಲಿಟಿಕಲ್ ನಾಲೆಜ್ ಅಂತಾರೆ ಅದನ್ನ, ಗ್ರೌಂಡ್ ನಾಲೆಜ್, ಪೀಪಲ್ಸ್ ನಾಲೆಜ್, ಅದು ಮೊದಲಿಂದ ಅವ್ರಿಗಿದೆ. ಅಲ್ಪ ಸ್ವಲ್ಪ ನಮಗೂ ಬಂದಿದೆ ಅಂತ ನನಗೆ ಅನ್ಸುತ್ತೆ. ಅಮೇಸಿಂಗ್. ವಿಲ್ ಸರ್, ರಾಹುಲ್ ಗಾಂಧಿ ಅವ್ರ ಜೊತೆ ಆಗಿರಬಹುದು ಅಥವಾ ಪಕ್ಕದಲ್ಲಿರುವಂತಹ ತೆಲಂಗಾಣ CM ರೇವಂತ್ ರೆಡ್ಡಿ ಅವ್ರ ಜೊತೆ ಆಗಿರ್ಬಹುದು, ನಮ್ಮಲ್ಲಿ 1 to 1 ಇರುವಂತಹ ನಾಯಕರು ತೀರಾ ಕಡಿಮೆ. ಆ ಸಾಲಲ್ಲಿ ನೀವು ನಿಲ್ತೀರಿ, ಮತ್ತು ಕೆಲವೊಂದಷ್ಟು ಲೀಡರ್ಗಳಿದ್ದಾರೆ, ನಾನು ಎಲ್ಲರದ್ದು ಹೆಸರು ತಗೊಳಕ್ ಹೋಗಲ್ಲ ಇಲ್ಲಿ. ಈ ಸಂಪರ್ಕ ಸಾಧಿಸಿಕೊಳ್ಳೋದು ಎಫೆಕ್ಟ್ ಎಷ್ಟರ ಮಟ್ಟಿಗೆ ಗ್ರೌಂಡ್ ನಲ್ಲಿ ಆಗ್ತದೆ? ಸಂಪರ್ಕ ಇದ್ದರೆ ಹೇಗೆ ಗ್ರೌಂಡ್ ನಲ್ಲಿ ಇನ್ನಷ್ಟು ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ? ಅದೇ ಅಂದ್ರೆ ಈಗ ರೇವಂತ್ ರೆಡ್ಡಿ ಅವರು ಅಂತ ನಾವು ಉದಾಹರಣೆ ತಗೊಂಡ್ರೆ, ರೇವಂತ್ ರೆಡ್ಡಿ ಅವರು ನಮ್ದು ಏನಂತಾರೆ, ಅವ್ರು ಅವಾಗೇನು ಇರ್ಲಿಲ್ಲ. ಅವಾಗ ಅವರು ಏನು MLA ಆಗಿದ್ರು ಅಥವಾ ಸೋತಿದ್ರು ಅವರು. ಮತ್ತೆ ಆಮೇಲೆ MP ಎಲೆಕ್ಷನ್ ಬಂದಾಗ ಅವ್ರು MP ಆದ್ರು. ಕರೆಕ್ಟ್. ಬಟ್ ಅವಾಗೆ ನಮ್ದು ಅವ್ರು ಕೂಡ ಸಂಪರ್ಕನಾಗಿದ್ವಿ ನಾವು. ನಮ್ ಬಗ್ಗೆ ಅವ್ರಿಗೂ ಗೊತ್ತಿತ್ತು, ಅವ್ರ ಬಗ್ಗೆ ನಮಗೂ ಗೊತ್ತಿತ್ತು. ಒಂದು ಒಳ್ಳೆ ಬಾಂಧವ್ಯ ಅವಾಗ್ಲಿಂದನೂ ಇಲ್ಲಿವರೆಗೆ ಇದೆ. CM ಆದ್ಮೇಲೆ ನಮ್ಗೆ ಅವ್ರ ಸಂಪರ್ಕ ಆಗಿದೆ ಅಂತಲ್ಲ, ಬಟ್ MLA ಸೋತಾಗ ಅವ್ರ ಕೂಡ ನಮ್ ಸಂಪರ್ಕ ಇತ್ತು. ಆ ಕಷ್ಟ ಕಾಲದಲ್ಲಿ ಅವತ್ತೆಲ್ಲ ನಾವು ಬಹಳ ಹತ್ತಿರದಿಂದ ನೋಡಿದೀನಿ.
ಸೊ ಹಂಗಾಗಿ ಆ ಸಂಪರ್ಕ ಬೆಳೆಸ್ಕೊಂಡ್ಮೇಲೆ ಹಾ. ಏನಾಗ್ತದೆ, ಒಂದು ಪ್ರಭಾವ ಬೆಳೀತದೆ. ಓಕೆ. ಯಾವ ರೀತಿ ಏನಪ್ಪಾ, ಇಲ್ಲ ಇವ್ರಿಗೆಲ್ಲ CM ಗಳು ಪರಿಚಯ ಇದಾರೆ, ಹ್ಮ್. ಎಲ್ಲ ಕೆಲ್ಸಗಳಾಗ್ತವೆ, ಹಾ. ಇವ್ರ ಹತ್ರ ಹೋದ್ರೆ ಕಷ್ಟ ಸುಖ ನಮ್ದೆಲ್ಲ ಹಂಚ್ಕೋಬಹುದು, ಕೆಲ್ಸಗಳಾಗ್ತವೆ ಅನ್ನೋದನ್ನ ಒಂದು ಸಾಮಾನ್ಯವಾಗಿ ಕೆಳಮಟ್ಟದಲ್ಲಿ ಜನ ಒಂದು ಅಭಿಪ್ರಾಯ ಇದೆ. ಅದು ಓಕೆ, ಅದನ್ನ ಇಂಪ್ಯಾಕ್ಟ್ ಮಾಡಿ ತೋರಿಸಿದಿರಿ ಕೂಡ. ಇನ್ಫ್ಯಾಕ್ಟ್ ಏರ್ಪೋರ್ಟ್ ತರುವಂತ ವಿಚಾರದಲ್ಲಿ ಆಗಿರ್ಬಹುದು, ತುಂಗಭದ್ರಾ ನದಿ ನೀರು ಎಲ್ಲೋ ಒಂದು ಕಡೆ ವ್ಯರ್ಥವಾಗಿ ಹೋಗ್ತಿದೆ ಅನ್ನುವಂಥ ವಿಚಾರದಲ್ಲಾಗಿರಬಹುದು, ಸ್ಪಂದಿಸ್ತಾರೆ ಸರ್ ಪಾಸಿಟಿವ್ ಆಗಿ? ನೀವು ಸಮಸ್ಯೆಗಳನ್ನ ತೆಗೆದುಕೊಂಡು ಹೋದಾಗ ನಿಮ್ಮ ಕಾಂಗ್ರೆಸ್ನ ನಾಯಕರು? ಅಲ್ಲ, ಅದೇ ಹೇಳ್ತಾ ಇದ್ದೀನಿ. ಹ್ಮ್ ಇವತ್ತು ಏನೇ ವಿಷಯ ಇರ್ಬೋದು, ಹ್ಮ್ ಹ್ಮ್ ಪೂರ್ತಿ ಪ್ರಮಾಣದಲ್ಲಿ ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ಹೋಗ್ಬೇಕು. ಹ್ಮ್ ಹ್ಮ್ ಕರೆಕ್ಟ್. ಅರ್ಧಮರ್ಧ ನಾಲೆಜ್ ಇಟ್ಕೊಂಡು ಹೋಗ್ಬಾರ್ದು. ಕರೆಕ್ಟ್. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡು ಹ್ಮ್ ಅದನ್ನ ನಾವು ನಮ್ ಲೀಡರ್ಸ್ ಹತ್ರ ಸಂಪೂರ್ಣವಾಗಿ ಅದಕ್ಕೆ ಬಲಿಷ್ಠವಾಗಿ ಇದು ಬೇಕೇ ಬೇಕು, ಯಾಕೆ ಬೇಕು ಅನ್ನೋದನ್ನ ನಾವು ಹ್ಮ್ ಕನ್ವೆ ಮಾಡಿ ಅಲ್ಲಿ ನಾವು ಅವರಿಗೆ ಮನವರಿಕೆ ಮಾಡಬೇಕಾಗ್ತದೆ. ಕರೆಕ್ಟ್. ಅದಕ್ಕೆ ಏನಂದ್ರೆ ತಕ್ಕಂತೆ ಅವರು ನಮ್ಮ ಮೇಲೆ ಅಷ್ಟೇ ನಂಬಿಕೆ ಇಟ್ಕೊಂಡಿದ್ದಾರೆ. ಇವತ್ತು ಕೆಲವೊಂದು ವಿಷಯಗಳ ಬಗ್ಗೆ ನಾವು ಹೇಳ್ಬೇಕಾದ್ರೆ ಹ್ಮ್ ಇಡೀ ದೇಶದಲ್ಲೇ ಮಾದರಿಯಾಗಿ ಎಲ್ಲಿ ಮಾಡ್ಲಾರ್ದಂಗೆನೆ ಹ್ಮ್ ಇಲ್ಲಿ YTPS ಅಂತ ಹೇಳಿ ಒಂದು ನಮ್ಮ ಒಂದು ಘಟಕ ಇದೆ, ಹ್ಮ್ ಯರ್ಮರಸ್ ಥರ್ಮಲ್ ಪವರ್ ಸ್ಟೇಷನ್ ಅಂತ ಹೇಳಿ. ಓಕೆ. ಅಲ್ಲಿ 131 ಏನು ತಮ್ಮ ಜಮೀನನ್ನ ಕಳ್ಕೊಂಡಿದವರು ಹ್ಮ್ ಸುಮಾರು ವರ್ಷಗಳಿಂದ 1995 ಹಾ. ಅವರಿಗೆ ಆ ಒಂದು YTPS ಅಲ್ಲಿ ನೌಕರಿ ಸಿಗ್ಬೇಕಾಯ್ತು. ಓಕೆ. ಒಂದೇ ಕೊಡ್ತೀವಿ ಅಂತಂದಾಗ ಹಾ. ಆ ಕುಟುಂಬದಲ್ಲಿ ಬಹಳಷ್ಟು ಸದಸ್ಯರು ಇರ್ತಾರೆ. ಓಕೆ. ಅವರಲ್ಲಿ ಇದಾಗ್ತಾ ಇತ್ತು, ಹ್ಮ್ ಕಾನ್ಫ್ಲಿಕ್ಟ್ ಇರ್ತಿತ್ತು. ಹ್ಮ್ ಹ್ಮ್ ಹಾಗಾಗಿ ಅವರು ಮನವರಿಕೆ ಮಾಡಿದಾಗ ಇಡೀ ಭಾರತ ದೇಶದಲ್ಲಿ, ಹ್ಮ್ ನಾನು ಘಂಟಾಘೋಷ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು, ಇಡೀ ಭಾರತ ದೇಶದಲ್ಲಿ 131 ಫ್ಯಾಮಿಲೀಸ್ಗೆ ಏನು ಅವ್ರು ಏನು ಜಮೀನನ್ನ ಕಳ್ಕೊಂಡಿದವ್ರು, ಒಂದು ನೌಕರಿ ಸಿಗದೆ ಬಹಳ ಕಷ್ಟ ಇವತ್ತು. ಕರೆಕ್ಟ್. ಹೌದು. ಸರ್ಕಾರದಲ್ಲಿ ಹ್ಮ್ ಇವತ್ತು ಒಂದೇ ಕುಟುಂಬದವ್ರಿಗೆ 2 ನೌಕರಿ. ನೌಕರಿ ಸಿಕ್ಕಿದೆ. ಹ್ಮ್ ಹ್ಮ್ ಅದು ಅವತ್ತು ನಾವು ಯಾವ ರೀತಿ ನಾವು ಅವ್ರ ಮುಂದೆ ನಮ್ ಲೀಡರ್ಶಿಪ್ ಮುಂದೆ ಅವತ್ತೂನು ಇದು 2017 ರಲ್ಲಿ ಆಗಿರೋದು. ಅವಾಗ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ಹ್ಮ್ ನಾವು ಮನವರಿಕೆ ಮಾಡ್ಕೊಂಡು, ಇಲ್ಲ ಸರ್ ಇದ್ ಮಾಡೇಬೇಕು, ಹ್ಮ್ ಈ ರೀತಿ ಆಗಿದೆ ಅಂತ ಹೇಳಿ ಹ್ಮ್ ಅವ್ರ ಮುಂದೆ ಇಟ್ಟಿದಾಗ ಅವ್ರು ಒಪ್ಪಿದ್ರು. ಬೋರ್ಡ್ ಮುಂದೆ ತಂದು, ಈಗ ಅಂತ ನಿದರ್ಶನ ಇಡೀ ದೇಶದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್. ಅಂತ ಅದೇ ನಾವು ಏನಂದ್ರೆ ಅದಕ್ಕೆ ಪೂರಕವಾಗಿ ನಾವು ಅದನ್ನ ನಾವು ಸಬ್ಜೆಕ್ಟ್ ನ ಪೂರ್ತಿ ಪ್ರಮಾಣದಲ್ಲಿ ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಅಲ್ಲಿ ನಮ್ ಲೀಡರ್ಸ್ ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಇವೆರಡು ಬಹಳ ಇಂಪಾರ್ಟೆಂಟ್. ಅದು ಹಂಗೆ ನೀವಂದಂಗೆ ಏರ್ಪೋರ್ಟ್ ಆಗಿರ್ಬೋದು, ನಮ್ಮ ಈ ಕಾರ್ಪೊರೇಷನ್ ಆಗಿರ್ಬೋದು, ನೀರಾವರಿ ಇಶ್ಯೂಸ್ ಆಗಿರ್ಬೋದು, ಇವತ್ತು ಈ ಒಂದು ಹಿಂದುಳಿದ ಒಂದು ಪ್ರದೇಶ ಮುಂದಕ್ಕೆ ಹೋಗ್ಬೇಕಾದ್ರೆ ನಾವು ನಮ್ ಲೀಡರ್ಸ್ ಹತ್ರ ನಾವು ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಒಳ್ಳೆ ನಮ್ಗೆ ಅಡ್ಮಿನಿಸ್ಟ್ರೇಟರ್ಸ್ ಕೊಟ್ರಿ, ಒಳ್ಳೆ DCs ಕೊಟ್ರಿ, ಒಳ್ಳೆ ಕಮಿಷನರ್ಸ್ ಕೊಟ್ರಿ, IAS ಆಫೀಸರ್ಸ್ ಕೊಟ್ರಿ, ಒಳ್ಳೆ ಪೊಲೀಸ್ ಅಧಿಕಾರಿಗಳು ಕೊಡ್ರಿ. ಈ ಒಂದು ಗಡಿ ಭಾಗದಲ್ಲಿ ಏನೋ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಬರೇ ನಾವು ಈಗ 371J ನಮ್ಗೆ ಸಿಕ್ಕಿದೆ ಅಂತ ಹೇಳಿ ನಾವು ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ. ಇವತ್ತು ನಮಗೆ ಮತ್ತೆ ಗುಲ್ಬರ್ಗ ಬಹಳ ಗಜಾಂತರ ವ್ಯತ್ಯಾಸ ಇದೆ, ಬಹಳ ಮುಂದುವರೆದಿದ್ದಾರೆ ಅವರು. ಯಾಕಂದ್ರೆ ಅಲ್ಲಿ ನಾಯಕತ್ವ ಇತ್ತು ಮೊದ್ಲಿಂದ. ಈಗ ನಾವು ಆ ಸ್ಟೇಜ್ಗೆ ಹೋಗ್ಬೇಕಾದ್ರೆ ನಾವು ಈ ಸಬ್ಜೆಕ್ಟ್ಸ್ ಬಗ್ಗೆ ಬಹಳ ತಿಳ್ಕೊಂಡು ಅಷ್ಟೇ ರಾಜಕೀಯವಾಗಿ ನಾವು ನಮ್ಮ ಲೀಡರ್ಸ್ ಮೇಲೆ ಒತ್ತಡ ಹಾಕಿ ಸುಮ್ನೆ ಬೇರೆ ರೀತಿ ಹೋಗಿ ಮಾಡೋದಲ್ಲ. ನಿಜವಾಗೂ ನಿಜ ಸ್ಥಿತಿ ಗ್ರೌಂಡ್ ರಿಯಾಲಿಟೀಸ್ ತೋರಿಸಿ ಅವ್ರಿಗೆ ನಾವು ಮನವರಿಕೆ ಮಾಡ್ಬೇಕಾಗ್ತದೆ. ಅವಾಗ ಸ್ಪಂದಿಸ್ತಾರೆ ಅವರು ಪ್ರತಿಯೊಂದು ವಿಷಯದಲ್ಲಿ. ಇವತ್ತಿನವರೆಗೆ ನಾನು ಯಾವ್ದು ಇಂತ ಒಂದು ವಿಷಯ ಆಗಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಪ್ರತಿಯೊಂದು ವಿಷಯದಲ್ಲಿನೂ 2017ರಲ್ಲಿ ಇದೇ ರಾಯಚೂರು ಯೂನಿವರ್ಸಿಟಿ ಆಗ್ಬೇಕು ಅಂತ ಹೇಳಿ ಹೌದು ಆಗಿನ ನಮ್ಮ MP ಅವರು ಮತ್ತೆ ತಂದೆಯವರು ನಾವು ಎಲ್ಲ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಇವತ್ತು ರಾಯಚೂರು ಯೂನಿವರ್ಸಿಟಿ ಒಂದು ಆಗಿದೆ. ಅದೇ ರೀತಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಹೇಳಕ್ ಹೋದ್ರೆ ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಜಯ ಸಿಕ್ಕಿದೆ. ಓಕೆ, ನಿಮಗೆ ಪ್ರತಿ ವಿಚಾರದಲ್ಲಿ ಜಯ ಸಿಕ್ಕಿದೆ, ಐ ಅಗ್ರಿ.
ಆದ್ರೆ ನಮ್ ಜನಕ್ಕೆ ಇದ್ ಬೇಕು ಅದ್ ಬೇಕು ಅಂತ ಹೋಗಿ ಟೇಬಲ್ ಕುಟ್ಟಿ ಕೇಳೋರು ನನಗೆ ಟಿಕೆಟ್ ಬೇಕು ಅಂತ ಯಾಕೆ ಟೇಬಲ್ ಕುಟ್ಟಲ್ಲ ಅನ್ನೋದು ಸಾಮಾನ್ಯ ಕಾರ್ಯಕರ್ತರ ಪ್ರಶ್ನೆ ಸರ್. ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕಾಗ್ತದೆ. ಅಲ್ಲ, ಯಾವತ್ತು ಟೇಬಲ್ ಕುಟ್ಟಿಲ್ಲ, ಯಾವತ್ತು ಯಾವುದೇ ವಿಷಯದಲ್ಲಾಗ್ಲಿ ನಾವು ಮನವರಿಕೆ ಮಾಡಿದೀವಿ, ಕರೆಕ್ಟ್. ಹಾ, ನಾವು ಕನ್ವಿನ್ಸ್ ಮಾಡಿದೀವಿ. ಇವತ್ತು ಯಾವತ್ತೂ ಹ್ಮ್, ನಾವು ಹೋಗಿ ಹಿಂಗೆ ಹಾಗೇ ಬೇಕು ಅಂತೇಳಿ ಯಾವತ್ತು ಟೇಬಲ್ ಗುದ್ದಿದವರಲ್ಲ, ಕುಟ್ಟಿದವರಲ್ಲ. ಓಕೆ. ಬಟ್ ಟಿಕೆಟ್ ಸಂಬಂಧ ವಿಷಯ ಬಂದಾಗ ಹ್ಮ್ ಹ್ಮ್ ಎಲ್ಲೋ ಒಂದ್ ಕಡೆ ನಾನು ಹೇಳ್ತಾ ಇದೀನಲ್ಲ, ಇಲ್ಲಿ ಒಂದು ನಾವು ಮತ್ತೆ ನಮ್ಮ ಜಿಲ್ಲೆ ಓಕೆ. ಏನು ರಾಯಚೂರು ಮತ್ತೆ ನೀವು ಗುಲ್ಬರ್ಗ ನೋಡ್ರಿ, ಹ್ಮ್ ಎಲ್ಲಿ ಡಿಫ್ರೆನ್ಸ್ ಬಂದಿದೆ, ಯಾಕೆ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ, ಇಲ್ಲ ಅಷ್ಟೊಂದ್ ಮಟ್ಟಿಗೆ ಆಗಿಲ್ಲ ಅಂತಂದ್ರೆ ಕಾರಣ ಏನಂದ್ರೆ ಪೊಲಿಟಿಕಲ್ ಶಕ್ತಿ ಏನಿದೆಯೋ ಹ್ಮ್ ಅದು ಗುಲ್ಬರ್ಗಾದಲ್ಲಿ ಮೊದಲಿಂದನೂ ಹ್ಮ್ ಆ ಒಂದು ಪೊಲಿಟಿಕಲ್ ಒಂದು ಶಕ್ತಿ ಹ್ಮ್ ಇತ್ತು. ಅದು ಇತ್ತು, ಹೌದು ಸರ್. ಬಟ್ ನಮ್ಮಲ್ಲಿ ಆ ಮೊದಲಿಂದನೂ ಆ ಮಟ್ಟದಲ್ಲಿ ಬಂದಿಲ್ಲ. ಹ್ಮ್ ಹ್ಮ್ ಅದಕ್ಕೆ ಈಗ ತಂದೆಯವರಾದ್ರೆ ಹ್ಮ್ ಎಲ್ಲೋ ಒಂದ್ ಕಡೆ ಆ ಮಟ್ಟಿಗೆ ಮಾಡ್ಬೋದು. ಯಾವ ರೀತಿ ನಾವು ಡೆವಲಪ್ಮೆಂಟ್ ನಾವು ಮಾಡ್ಬೇಕು ಅಂತ ನಮ್ಗೇನ್ ಕನಸಿದೆಯೋ ಹ್ಮ್ ಹ್ಮ್ ಆ ಮಟ್ಟಿಗೆ ಡೆವಲಪ್ಮೆಂಟ್ ಮಾಡ್ಬೋದು ಅಂತೇಳಿ ಟಿಕೆಟ್ ಕೇಳಿರೋದು ನಿಜ. ಹ್ಮ್ ಬಟ್ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಏನು ಹೈಕಮಾಂಡ್ ಒಂದ್ಸಲ ಅವರು ಹೇಳಿದ್ಮೇಲೆ ಅದಕ್ಕೆ ಇವರು ಯಾವತ್ತಿಗೂ ಒಪ್ಪಿದ್ದಾರೆ. ಓಕೆ, ಕರೆಕ್ಟ್. ಹಾಗಾಗಿ ಇವತ್ತು ಅವ್ರಿಗೆ ಏನೇ ಸಿಕ್ಕಿರ್ಬೋದು. ಇವತ್ತು ಬೋಸರಾಜು ಅಂತ ಒಂದು ಹೆಸರಿದೆಯಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ನಮ್ಗೆ ಆ ಒಂದು ಮರ್ಯಾದೆ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಇನ್ಫ್ಯಾಕ್ಟ್ ಮಾನ್ವಿಯಲ್ಲಿ ಅವ್ರ ಹೆಸರಲ್ಲಿ ಸರ್ಕಲ್ ಎಲ್ಲ ಮಾಡಿದ್ದಾರೆ ಸರ್. ತುಂಬಾ ಕಡಿಮೆ ರಾಜಕಾರಣಿಗಳಿಗೆ ಬದುಕಿದ್ದ ಅವಧಿಯಲ್ಲೇ ಆ ತರದ ಗೌರವ ಸಿಗೋದು. ಇನ್ಫ್ಯಾಕ್ಟ್ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು, MC ಮನಗೂಳಿ ಅವ್ರದ್ದು ಸ್ಟ್ಯಾಚ್ಯೂ ಮಾಡಿದ್ರು ಬದುಕಿದ್ದ ಅವಧಿಯಲ್ಲೇ. ಏನ್ ಅನ್ಸ್ತದೆ ಸರ್? ಇಲ್ಲ, ಅದೇ ಆ ಪ್ರೀತಿ ವಿಶ್ವಾಸ, ಒಂದು ಅವ್ರ ಬಗ್ಗೆ ಇರೋ ಒಂದು ಕಾಳಜಿ. ನಾನು ಅದೇ ಹೇಳ್ತಾ ಇದೀನಿ ಇವತ್ತು. ನಾವು ಏನಾಗ್ಬೇಕು, ನಾನು ಒಂದ್ MLA ಆಗ್ಬೇಕು, ನಮ್ ತಂದೆ MLC ಇದಾರೆ, ಮಿನಿಸ್ಟರ್ ಇದಾರೆ, ನಾನು ಆಗ್ಬೇಕು ಅನ್ನೋದು ಕಿಂತ ಏನು ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಪ್ರೀತಿ, ಆ ಒಂದು ಕಾಳಜಿಯನ್ನ ತೋರಿಸ್ತಾರಲ್ಲ, ಅವರು ಸ್ವಂತ ಕುಟುಂಬದವ್ರಂತ ಆ ರೀತಿಯಲ್ಲಿ ನೋಡ್ತಾರೆ ನಮ್ಮನ್ನ. ಆ ಊರುಗಳಿಗೆ ಹೋದಾಗ, ಆ ಮನೆಗಳಿಗೆ ಹೋದಾಗ ನಮ್ಗೆ ಯಾವ ರೀತಿ ಎಷ್ಟು ಪ್ರೀತಿ ಸಿಗ್ತದಂದ್ರೆ ಅದಕ್ಕಿಂತ ದೊಡ್ಡ ಹುದ್ದೆ ಯಾವ್ದಿಲ್ಲ ಜಗತ್ನಲ್ಲಿ, ಯಾವ್ದಿಲ್ಲ. ಅದೇ ಮೇನ್ ಪೊಲಿಟಿಕಲ್ ಪರ್ಸನಾಲಿಟಿಗೆ ಏನ್ ಬೇಕಾಗಿರೋದಂದ್ರೆ ಜನ ಬೆಂಬಲ ಬೇಕು. ಕರೆಕ್ಟ್. ಜನ ಬೆಂಬಲ ನಮ್ಗೆ ಸಿಕ್ಕಿದೆ, ಹಾಗಾಗಿ ಅದೇ ದೊಡ್ಡದಂತ ನನ್ಗೆ ಅನಿಸ್ತಾ ಇದೆ. ಓಕೆ, ರವಿ ಬೋಸರಾಜು ಅವರು ಮತ್ತೆ ನೀವು ಅಂದಂಗೆ ಆ ಸರ್ಕಲ್ ಹೆಸರುಗಳು ಆಗ್ಲಿ ಇನ್ನೊಂದಾಗ್ಲಿ ಅವ್ರ ಅಭಿಮಾನದಿಂದ ಇಟ್ಟಿರೋದು. ಕರೆಕ್ಟ್ ಕರೆಕ್ಟ್. ಸೊ ಹಾಗಾಗಿ ಅದನ್ನ ನಾವು ಸ್ವೀಕರಿಸ್ತೀವ. ಅಂತವೆಲ್ಲ ನಾವು ಒಳ್ಳೇದು ಇಲ್ಲ, ಆ ಒಂದು ಏನೋ ಒಂದು ಬೆಲೆ ಕಟ್ಟೋಕ್ಕಾಗಲ್ಲ ಪ್ರೀತಿ ಅಂತಾನೆ ನಾವು ಅನ್ಕೊಂಡಿರೋದಷ್ಟೇ. ಸರ್, ನಾನು ತುಂಬಾ ಜನ ಲೈಕ್ ಶಾಸಕರುಗಳ ಹಿಂದೆ ಜನ ಜಾತ್ರೆ ಆ ತರದ್ದೆಲ್ಲ ನೋಡಿದೀನಿ. ರವಿ ಬೋಸರಾಜು ಅವರು MLC ಅಲ್ಲ, MLA ಅಲ್ಲ, ಮಿನಿಸ್ಟರ್ ಅಲ್ಲ, ಆದ್ರೂ ಕೂಡ ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಯುವಕರು ಒಂದು ಕಂಪ್ಲೀಟ್ ನಿಮ್ ಹಿಂದೆನೆ ಒಂದು ಟೀಮ್ ಬರುತ್ತೆ, ಫುಲ್ ವಿಜುವಲ್ಸ್ ನೋಡಿದ ತಕ್ಷಣ ಯಾರೋ MLA ಬಂದ್ರೇನಪ್ಪ ಆ ತರದ್ ಫೀಲ್ ಕೊಡುತ್ತಲ್ಲ, ಯಾಕೆ ಹುಡುಗರು ಅಷ್ಟು ಸೇರ್ತಾರೆ ನಿಮ್ ಹತ್ರ ಅಂತ? ಅಲ್ಲ, ಅದೇ ಒಂದೇನಂದ್ರೆ ನಾನು ಈಗಾಗ್ಲೇ ಹೇಳಿದೆ, ನಾನು ಒಂದ್ ಪ್ರೀತಿ ಏನಿದೆ ನನ್ನಿಂದ ನನಗೆ ಅನಿಸ್ ಮಟ್ಟಿಗೆ ನಾನೇನು ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ನನ್ನಿಂದ ಲಾಭ ಆಗಿದೆಯೋ ಅಥವಾ ಅವ್ರಿಗೇನೋ ಅನುಕೂಲ ಆಗಿದೆಯೋ ಅಥವಾ ನನ್ನಿಂದ ಏನೋ ಲಾಭ ಪಡ್ಕೊಂಡು ಮನೆ ಕಟ್ಟಿದ್ದಾರೆ, ಇನ್ನೊಂದಾಗಿದೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅಂತದ್ ಯಾವ್ದು ನಿದರ್ಶನಗಳಿಲ್ಲ. ಆದ್ರೇನು ಇಷ್ಟು ಪ್ರೀತಿ ತೋರಿಸ್ತಾರೆ ಎಲ್ಲೋ ಒಂದ್ ಕಡೆ ದಿನನಿತ್ಯ ಮತ್ತೆ ವರ್ಷಾನುಗಟ್ಲೆ ನನ್ ಜೊತೆಲಿ ಇದ್ದು ನಿಂತು ಈ ಒಂದು ನಮ್ಮ ಒಂದು ಕುಟುಂಬದ ತರ ಆಗೋಗಿದೀವಿ. ಕರೆಕ್ಟ್. ಇವತ್ತು ಅದಕ್ಕಿಂತ ನಾನು ಹೇಳ್ತಾ ಇದೀನಲ್ಲ, ನಮ್ಮ ಎಲ್ಲಾರು ಹೇಳ್ತಾರೆ ಈ ರೀತಿ ನೀನು ಎಲ್ಲ ಖರ್ಚು ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡ್ತೀಯಲ್ಲ ಏನು ಅಂತ. ನಮ್ಮವ್ರಿಗೋಸ್ಕರ ಇದು, ನಮ್ಮ ಜನಕ್ಕೋಸ್ಕರ. ನಾನ್ ಯಾರ ಮೇಲೆ ನನ್ಗೆ ಪ್ರೀತಿ ಇದೆಯೋ ಅವ್ರು ನನ್ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೋ ಅದಕ್ಕೋಸ್ಕರ ಮಾಡ್ತಿರೋದೇ ಹೊರ್ತು ಏನೋ ಯಾರಿಗೂ ಬೇರೆಯವ್ರಿಗೆ ಮಾಡ್ತಾ ಇದೀನಿ ಅಂತ ನನ್ಗೆ ಯಾವತ್ತೂ ಅನ್ಸೋದಿಲ್ಲ ಅಂತ ಹೇಳ್ತೀನಿ. ಸೊ ಹಂಗಾಗಿ ನನ್ಗೆ ಆ ಒಂದು ಅದೇ ನಾನು ಮತ್ತೆ ತಿರ್ಗಿ ಅದನ್ನೇ ಹೇಳ್ತೀನಿ, ಲೀಡರ್ ಮಾಡೋದನ್ನು ಅಷ್ಟೇ ಒಂದ್ ದೊಡ್ಡ ಶಕ್ತಿ ಅಂತ ಅನ್ಕೊಂಡಿದ್ದೀನಿ ನಾನು. ನಾನ್ ಲೀಡರ್ ಆಗೋದಂತಕ್ಕಿಂತ ಮುಖ್ಯವಾಗಿ ಬೇರೆಯವ್ರು ನಾವು ಬೆಳೆಸಿದಾಗ ಅದಕ್ಕೆ ಒಂದು USP ಇರ್ತದೆ.
ಕರೆಕ್ಟ್. ಅವ್ರಿಗೂ ಅಷ್ಟೇ ಬೆಲೆ ಸಿಗ್ತದಂತ ನನಗೆ. ಯಾವ್ದೋ MLA ಆದ ತಕ್ಷಣ ಹಾ. ಅವ್ರಿಗೆ ಬೆಲೆ ಸಿಗ್ತದೆ, ಅಥವಾ MP ಆದ ತಕ್ಷಣ ಬೆಲೆ ಸಿಗ್ತದೆ, ಮಿನಿಸ್ಟರ್ ಆದ ತಕ್ಷಣ ಏನೋ ಇರ್ತದಂತಕ್ಕಿಂತ ಹ್ಮ್ ಹ್ಮ್ ಬೇರೆಯವ್ರನ್ನ ನೀವು ಬೆಳೆಸಿ, ಬೇರೆಯವ್ರನ್ನ MLA ಮಾಡಿ, ಬೇರೆಯವ್ರನ್ನ MP ಮಾಡಿ, ಹ್ಮ್ ಹ್ಮ್ ಅವ್ರ ರಾಜಕೀಯ ಶಕ್ತಿಯಲ್ಲಿ ನಮಗೂ ಅಷ್ಟೇ ಶಕ್ತಿ ಸಿಗ್ತದ ಅನ್ನೋದ್ರಲ್ಲಿ ಒಂದು ನಿದರ್ಶನ ಇದು ಅಂತ ಅನ್ಬೋದು ನಾನು. ಅಮೇಸಿಂಗ್ ಸರ್. ಇನ್ನೊಂದು ವಿಚಾರ, ಈ ಆಮ್ ತಲಾಬ್ ಡೆವಲಪ್ಮೆಂಟ್ ಅನ್ನುವಂತಹ ವಿಚಾರದ ಬಗ್ಗೆ ಮಾತಾಡಬೇಕು. ನೀವು ಪ್ರತಿ ಬಾರಿಯೂ ಕೂಡ ಹೋದಾಗ ಒಂದು ಹೊಸ ಹೊಸ ಕಾನ್ಸೆಪ್ಟ್ಗಳು, ಹೊಸ ವಿಚಾರಗಳಿಗೆ ಒಗ್ಗಿಕೊಳ್ಳುವಂತಹ ವ್ಯಕ್ತಿ. ಆ, ಹೇಗೆ ಬರುತ್ತೆ ಈ ಐಡಿಯಾಸ್ಗಳೆಲ್ಲ ಅಂತ? ಇಲ್ಲ, ನಂದು ಸ್ವಂತ ಈಗ ಏನಾಗಿದೆ ಅಂದ್ರೆ, ಹಾ. ನೀವು ಯಾರನ್ನೇ ಕೇಳ್ಬಿಡ್ರಿ ರಾಯಚೂರಲ್ಲಿ, ಹ್ಮ್ ಹ್ಮ್ ಅವ್ರಿಗೆ ಏನ್ ಬೇಕು ಅಂತಂದ್ರೆ, ಏನೋ ಒಂದ್ ಕಡೆ ಹೋಗ್ಬೇಕು, ಹ್ಮ್ ಹ್ಮ್ ಫ್ಯಾಮಿಲೀಸ್ ಕೂಡ ಒಂದು ಒಳ್ಳೆ ಜಾಗ ಸಿಗ್ಬೇಕು, ಹೋಗಿ ಅವರು Okay. ಆರಾಮದಾಯಕವಾಗಿ ಅವ್ರು ಇರ್ಬೇಕು, ಅಥವಾ ಜಾಗಿಂಗ್ ಮಾಡ್ಬೇಕು, ನಡಿಬೇಕು, ಸುಂದರವಾದಂತ ಒಂದು ಒಂದು ಪಾರ್ಕ್ ಇರ್ಬೇಕು ಅನ್ನೋದನ್ನ ಪ್ರತಿಯೊಬ್ರು ಹೇಳ್ತಾರೆ ರಾಯಚೂರಲ್ಲಿ. ಅದರಲ್ಲಿನೂ ಹ್ಮ್ ಆಮ್ ತಲಾಬ್ ಹ್ಮ್ ಏನಿದೆಯೋ ಹ್ಮ್ ಅದು ಬಹಳ ವರ್ಷಗಳಿಂದಾನು ಅದೊಂದು ಎಲ್ಲರಿಗೂ ಬಹಳ ಅಟ್ಯಾಚ್ಮೆಂಟ್. Okay. ನಾವು ಸಣ್ಣರಿದ್ದಾಗೆಲ್ಲ ನಾವೆಲ್ಲ ಅದಕ್ಕೆಲ್ಲ ತಿರುಗಾಡ್ ಬರ್ತಾ ಇದ್ವಿ. ಎಮೋಷನಲಿ ಎಮೋಷನಲಿ ಸೆಂಟರ್ ಆಫ್ ದ ಸಿಟಿಯಲ್ಲಿ ಇದೆ. ಹ್ಮ್ ಹ್ಮ್ ಡೆವಲಪ್ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬ ರಾಯಚೂರು ನಾಗರಿಕರ ಕನಸದು. ಹ್ಮ್ ಹ್ಮ್ ನಂದೊಂದೇ ಅಂತಲ್ಲ, ಪ್ರತಿಯೊಬ್ಬ ರಾಯಚೂರು ನಾಗರಿಕರ ಕನಸು ಏನಂತಂದ್ರೆ ಅದನ್ನ ಡೆವಲಪ್ ಆಗ್ಬೇಕು, ಹ್ಮ್ ಹ್ಮ್ ಬಹಳ ಸುಂದರವಾದಂತ ಒಂದು ಅಲ್ಲಿ ಒಂದು ಲೇಕ್ ಡೆವಲಪ್ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಆಶೆ ಅದು. ಓಕೆ. ಆ ಆಶೆ ತಕ್ಕಂತೆ ಇವತ್ತು ಹ್ಮ್ ಅದನ್ನ ಪ್ರಾರಂಭ ಮಾಡಿದ್ವಿ. ಹ್ಮ್ ಹ್ಮ್ ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಜನ ಶಕ್ತಿ ಕೊಟ್ಟಿದ್ದಾರೆ, ಹ್ಮ್ ಹ್ಮ್ ನಮ್ ಪಾರ್ಟಿ ಶಕ್ತಿ ಕೊಟ್ಟಿದೆ ಇವತ್ತು. ಹ್ಮ್ ಆ ಶಕ್ತಿ ಮೀರಿ ಇವತ್ತು ಕೆಲಸ ಮಾಡಿ ಹ್ಮ್ ಇಂತ ನಾನು ಮತ್ತೆ ಅದನ್ನೇ ಅಂದ್ರೆ ಈ ಈ ರೀತಿ ನಾವು ಮಾತಾಡಬಾರ್ದು. ಹ್ಮ್ ಬಟ್ ನನ್ಗೆ ಅನಿಸ್ತಾ ಇದೆ, ಹ್ಮ್ ಯಾವ ರೀತಿ ಅದನ್ನ ನಾವು ಡೆವಲಪ್ ಮಾಡಬೇಕು ಅಂತ ಏನ್ ನಾವು ನಮ್ ಕಲ್ಪನೆ ಇದೆಯೋ, ಹ್ಮ್ ಹ್ಮ್ ಅದು ಬರುವಂತ ದಿನಗಳಲ್ಲಿ ಹ್ಮ್ ಇಡೀ ಕರ್ನಾಟಕದಲ್ಲಿ, ಹ್ಮ್ ಹ್ಮ್ ಇಡೀ ಕರ್ನಾಟಕ ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಸುಂದರವಾದಂತ ಒಂದು ಕೆರೆ ನಿರ್ಮಾಣ ಎಲ್ಲಿ ಆಗಿರಂಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಓ. ಆ ಮಟ್ಟಿಗೆ ಪ್ಲಾನಿಂಗ್ ಮಾಡಿ, ಆ ಮಟ್ಟಿಗೆ ಡಿಸೈನ್ ಮಾಡಿ, ಆ ಮಟ್ಟಿಗೆ ಆರ್ಕಿಟೆಕ್ಟ್ಸ್ ತಂದು ಹ್ಮ್ ಎಲ್ಲ ರಾತ್ರಿ ಆಗಲು ಅವರೆಲ್ಲ ಒಂದು ಟೀಮ್ ಆಗಿ ಅವ್ರು ಕೆಲಸ ಮಾಡ್ತಾ ಇದಾರೆ. ಹ್ಮ್ ಹ್ಮ್ DC ಅವರಿಗೆ ನಾನು ಬಹಳ ಪ್ರತ್ಯೇಕವಾಗಿ, ನಮ್ಮ DC ಏನಿದ್ದಾರೆ ಇವತ್ತು, ಅಡ್ಮಿನಿಸ್ಟ್ರೇಷನ್ ಏನಿದೆಯೋ, ನಮ್ಮ ಕಮಿಷನರ್ ಏನಿದಾರೋ, ಕಂಪ್ಲೀಟ್ ಸ್ಟಾಫ್, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ರಾಯಚೂರು ಡೆವಲಪ್ಮೆಂಟ್ ಅಥಾರಿಟಿ, ಅವ್ರಿಂದನೂ ಎಲ್ಲರಿಂದನೂ ಇವತ್ತು ಸಹಕಾರ ಸಿಗ್ತಾ ಇದೆ. ಜನರಂತೂ ಯಾವ ರೀತಿ ಅವರಿಗೆ ಈ ವಿಷಯ ಬಗ್ಗೆ ಒಂದು ಮನಸ್ಸಿನಿಂದ ಬರ್ತಾ ಇದೆಯೋ, ಅದು ನನಗೆ ಅನಿಸ್ತಾ ಇದೆ ಒಂದು ಸುಂದರವಾದಂತ ಒಂದು ನಾವು ಕೆರೆಯನ್ನ ನಾವು ನೋಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಓಕೆ ಸರ್, ನನಗೆ ಡೆಲ್ಲಿಯಲ್ಲಿ ಒಬ್ರು ಸೀನಿಯರ್ ರಾಜಕಾರಣಿ ಹೇಳ್ತಿದ್ರು, ಈಗ ಬೆಳೀತಾ ಇರುವಂತ ನಾಯಕರೆಲ್ಲರೂ ಜಾತಿ ಹೆಸರಲ್ಲಿ ಬೆಳೀತಿದ್ದಾರೆ, ಹಣದ ಬಲದ ಮೇಲೆ ಬೆಳೀತಾ ಇದ್ದಾರೆ, ತೋಳ್ ಬಲದ ಮೇಲೆ ಬೆಳೀತಾ ಇದ್ದಾರೆ, ಇದೊಂದು ಮಾರಕ ಅಂತ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ವಿಚಾರದಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿ ನಿಲ್ತೀರಿ. ನೀವಲ್ಲೆಲ್ಲೋ ಶಬ್ಬೆ ಬರಾತ್, ಶಬ್ಬೆ ಖದರ್ ಟೈಮಲ್ಲಿ ರಾತ್ರಿ ನಮಾಜ್ಗೂ ಹೋಗಿ ನಿಂತ್ಕತ್ತೀರಿ, ಮತ್ತು ಯುಗಾದಿಗೆ ಇನ್ನೊಂದ್ ಕಡೆ ಜನರ ಜೊತೆ ಹೋಗಿ ಬೆರೀತೀರಿ. ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅವರ ನಾಯಕರಾಗಿ ಪರಿವರ್ತನೆ ಆಗೋದು ಹೇಗೆ ಅಂತ. ಅಲ್ಲ, ಅದೇ ಬಂದಿರೋದು ಏನಂತಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಹ್ಮ್ ಹ್ಮ್ ಮನುಷ್ಯರಾಗಿ ನಾವು ಬಾಳ್ಬೇಕು. ಹ್ಮ್ ಎಲ್ಲಾರು ನಮ್ಮವರೇ. ಹ್ಮ್ ಧರ್ಮ, ಜಾತಿ ಅನ್ನೋದು ಬೇರೆ ಬೇರೆ, ಓಕೆ, ಬಟ್ ಅಲ್ಟಿಮೇಟ್ಲಿ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಹ್ಮ್ 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 ಅದನ್ನ ಯಾವತ್ತೂ ನಾವು ಮರಿಬಾರ್ದು. ಹ್ಮ್ ನಮ್ ತಂದೆಯವ್ರ ಕೊಟ್ಟಂತ ಒಂದು ದೊಡ್ಡ ಮೆಸೇಜ್ ಏನಂತಂದ್ರೆ, ನನಗೂ ಅಂತಂದ್ರೆ, ಯಾರನ್ನು ಭೇದ ಭಾವ ನೋಡದೆ ಎಲ್ಲಾರು ಒಂದೇ. ನಾವು ನಮ್ಮ ಒಂದು ಈ ಒಂದು ಒಂದು ಲೈಫಲ್ಲಿ ಎಲ್ಲಾರನ್ನು ಒಂದೇ ರೀತಿ ನೋಡಿ ನಾವು ಸುಖವಾಗಿರೋದು, ಎಲ್ಲಾರು ಸುಖವಾಗಿರ್ಬೇಕು ಅನ್ನೋದು ನಾವು ಮಾಡದೆ ದೊಡ್ಡ ನಮ್ಮ ಒಂದು ಆಸ್ತಿ ಅಂತ ಅನ್ಕೋಬಹುದು ಅಂತ ಹೇಳ್ತಾ ಇದ್ರಿ. ಅವಾಗ ಮೊದ್ಲಿಂದ ಹೇಳ್ತಾರೆ. ಹಾಗೆ ಇವತ್ತು ಅದೊಂದು ಕಾರಣ, ಅದು ಏನಂತಾರೆ, ನಾವೆಲ್ಲರೂ ಮನುಷ್ಯರಾಗಿ ನಾವು ಬಾಳಬೇಕು ಅನ್ನೋದು ಒಂದು ದೊಡ್ಡ ವಿಷಯ. ಹಂಗಾಗಿ ಅಲ್ಲಿ ಮುಸಲ್ಮಾನರು ಕೂಡ ಅಷ್ಟೇ ನಮ್ಗೆ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಅದೇ ರೀತಿ ಕೆಳ ಸಮುದಾಯದವರು, ದಲಿತರು, ಹಿಂದುಳಿದ ವರ್ಗದವರು, ಅದೇ ರೀತಿ ನಮ್ಮ ST ಜನಾಂಗಗಳಿಂದನೂ ಅಷ್ಟೇ ನನಗೆ ಒಂದು ನಂಬಿಕೆ, ಒಂದು ಪ್ರೀತಿ ಸಿಕ್ಕಿದೆ ಇವತ್ತು.
ಹಾಗಾಗಿ ಪ್ರತಿಯೊಂದು ಇದರಲ್ಲಿನೂ ನಾನು ಭಾಗಿಯಾಗ್ತೀನಿ, ಹ್ಮ್ ಅಷ್ಟೇ ಕಂಫರ್ಟಬಲ್ ಆಗಿರ್ತೀನಿ. ಓಕೆ ಒಂದು ನಮಾಜ್ ಅಲ್ಲಿನೂ ಅಷ್ಟೇ ಕಂಫರ್ಟ್ ಆಗಿರ್ತೀನಿ, ಹ್ಮ್ ಒಂದು ದೇವಸ್ಥಾನದಲ್ಲಿನೂ ಅಷ್ಟೇ ಕಂಫರ್ಟ್ ಆಗಿರ್ತೀನಿ, ಒಂದು ಚರ್ಚ್ ಅಲ್ಲಿನೂ ಅಷ್ಟೇ ನನಗೆ ಕಂಫರ್ಟ್ ಆಗಿರ್ತೀನಿ. Okay. ಅವ್ರು ನಮ್ಮ ಜನರು, ನನ್ನ ಸಹೋದ್ಯೋಗಿಗಳು ಅಂತ ನಾನು ತಿಳ್ಕೊಂಡು ನಾನು ಅವ್ರ ಜೊತೆಲೆ ಬಾಳೆ ಮಾಡ್ತಾ ಇದ್ದೀನಿ. ಅಮೇಸಿಂಗ್ ಸರ್. ಕುಮಾರಸ್ವಾಮಿ ಅವರು ಯಾವಾಗ್ಲೂ ಒಂದು ಮಾತು ಹೇಳೋರು, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಹಚ್ಚೋ ಕೆಲಸನ ಬಿಜೆಪಿ ಮಾಡ್ತಿದೆ ಅಂತ. ಇವತ್ತು ಅದೇ ಕುಮಾರಸ್ವಾಮಿ ಅವರು ನಿಂತಿರೋ ದಿಕ್ಕೇ ಬೇರೆ ಇದೆ. ಯಾಕಂದ್ರೆ ಇವತ್ತು ಹ್ಮ್ ನಾವು ನಮ್ಮ ಐಡಿಯಾಲಜಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹ್ಮ್ ಹೊರಬರ್ಬೇಕಾಗುತ್ತೆ. ಕರೆಕ್ಟ್ ಈಗ ಕುಮಾರಸ್ವಾಮಿ ಅವ್ರನ್ನ ನಾನು ಟೀಕೆ ಮಾಡೋದಷ್ಟು ನಾನು ದೊಡ್ಡವನಿಲ್ಲ. ಹಾಗಾಗಿ ಕರೆಕ್ಟ್. ಹ್ಮ್ ಅವರೊಂದು ಲೀಡರ್ಶಿಪ್ ಮೊದ್ಲಿಂದನೂ ಮಾಡ್ತಾ ಬಂದಿದ್ದಾರೆ. ಹ್ಮ್ ಹ್ಮ್ 2 ಬಾರಿ ಮುಖ್ಯಮಂತ್ರಿ ಆಗಿ ಹ್ಮ್ ಒಂದು ಸೆಕ್ಯುಲರ್ ಅಂತ ಒಂದು ಇಮೇಜ್ ಅನ್ನ ಅವ್ರ ತಂದೆಯವರು ಒಂದು ಪ್ರಧಾನಮಂತ್ರಿಗಳಾದವರು ಅವರೇ ಇಟ್ಟಿದ್ದನ್ನ ಹೆಸರನ್ನ ಹ್ಮ್ ಇವತ್ತು ಬಿಜೆಪಿ ಅವ್ರನ್ನ ಬೈದು ಹ್ಮ್ ಅವ್ರನ್ನ ಯಾವ ರೀತಿ ಟೀಕೆ ಮಾಡ್ಬೇಕು ಎಲ್ಲ ಮಾಡಿ ಹ್ಮ್ ಇವತ್ತು ಅವ್ರ ಜೊತೆಲೆ ಹೋಗಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸೈದ್ಧಾಂತಿಕವಾಗಿ ಸಿದ್ಧಾಂತಗಳನ್ನೆಲ್ಲ ಮರೆತು ಇವತ್ತು ರಾಜಕೀಯ ಒಂದು ಅಳುವುಳುವ ಪ್ರಶ್ನೆಯಲ್ಲಿ ಅವರು ಇವತ್ತು ಬಿಜೆಪಿ ಕೂಡ ಕೈ ಜೋಡಿಸಿದ್ದಾರೆ. ಅದ್ ದುರಂತ ಇವತ್ತು ಕರ್ನಾಟಕದಲ್ಲಿ ಒಂದು ದುರಂತ. ಒಂದು 3ನೇ ಪಕ್ಷ ಆಗಿ ಅವ್ರು ಒಂದು ಒಳ್ಳೆ ಶಕ್ತಿ ಇದ್ದಂತ ಒಂದು ಪಕ್ಷ ಅದು. ಇವತ್ತು ಆ ವಿಕಲ್ಪ ಇಲ್ದೆ ಇವತ್ತು ಅವ್ರು ಬಿಜೆಪಿ ಕೂಡ ವಿಲೀನ ಆಗಿದ್ದಾರೆ. ಅವರು ತಮ್ಮ ಒಂದು ಇದನ್ನೇ ಮಾರ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ಬಹಳ ಮುಖ್ಯ ಇವತ್ತು ಬಿಜೆಪಿ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆಯೋ, ಕಾಂಗ್ರೆಸ್ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆಯೋ ನಾವು ನೋಡ್ಬೋದು ಇವತ್ತು ಮೇಲಿಂದ ಕೇಳತನ. ಓಕೆ, ಮೋದಿ ಅವ್ರದ್ದು ರಾಜಕೀಯ ನೋಡ್ರಿ, ಆ ಕಡೆ ರಾಹುಲ್ ಗಾಂಧಿ ಅವ್ರದ್ದು, ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ರಾಜಕೀಯ ನೋಡ್ರಿ. ಕರೆಕ್ಟ್. ಒಂದು ಸಿದ್ಧಾಂತದ ಮೇಲೆ ರಾಜಕೀಯ ಮಾಡ್ತಿರೋದು ನಾವು. ಯಾವುದೇ ಕಾರಣಕ್ಕೂ ಅದರಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ನಮ್ಮ ಲೀಡರ್ಶಿಪ್. ಓಕೆ, ಅದಕ್ಕಾಗಿ ಅವ್ರು ಗಾಂಧಿ ಫ್ಯಾಮಿಲಿ ಮುಗಿಸ್ಬೇಕು ಅಂತ ಹೇಳಿ ಏನೆಲ್ಲಾ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಸಿದ್ಧಾಂತ ಅಂತೂ ನಾವು ಯಾವತ್ತೂ ಮರೆದಿಲ್ಲ. ಯಾವತ್ತುವರೆಗೆ ನಾವು ಸಿದ್ಧಾಂತ ಮರೆಯೋದಿಲ್ವೋ, ಆ ಸಿದ್ಧಾಂತದ ಮೇಲೆ ನಾವು ಯಾವತ್ತೂ ನಾವು ನಿಲ್ತೀವೋ ಜನ ನಮ್ಮನ್ನ ಬಿಡೋದು. ಓಕೆ, ಮೀಸಲಾತಿ ವಿಚಾರ ಮಾತಾಡ್ಬೇಕು ಸರ್. ಇಷ್ಟು ದಿನ ಜಾತಿ ಮೀಸಲಾತಿ ಸಮಾಜ ಒಡೆಯುವ ಕೆಲಸ ಅಂತ ಹೇಳ್ತಾ ಇದ್ರು. ಇವತ್ತು ಬೆಳಿಗ್ಗೆ ನಾನು ಕಾಮೆಂಟ್ಗಳನ್ನು ತೆಗೆದು ನೋಡ್ತಾ ಇದ್ದೆ, ಅವ್ರುಗಳು ಟ್ವೀಟ್ ಮಾಡಿರೋದನ್ನ. ಇದೊಂದು ಸಮಾಜವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮತ್ತು ಎಲ್ಲಾ ಸಮುದಾಯಗಳನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಇದು ಹೇಗ್ ಚೇಂಜ್ ಆಗ್ಬಿಡುತ್ತೆ? ಅವ್ರು ಮಾಡಿದ್ರೆ ಒಳ್ಳೇದು, ಇವ್ರು ಮಾಡಿದ್ರೆ ಕೆಟ್ಟದ್ದು ಅನ್ನೋದು ಹೇಗ್ ಡಿಸೈಡ್ ಆಗುತ್ತೆ ಅಂತ ಇವತ್ತು ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಬಿಡೋಣ. ಇವತ್ತು ರಾಹುಲ್ ಗಾಂಧಿ ಅವ್ರದ್ದು ಒಂದು ಏನ್ ಸಿದ್ಧಾಂತ ಇದೆಯೋ ಅದಕ್ಕೆ ಜಯ ಸಿಕ್ಕಿದೆ ಇವತ್ತು. ಓಕೆ, ಬಿಜೆಪಿ ಅವರು ಮೊದಲಿಂದನು, RSS ಬಿಜೆಪಿ ಅವರು ಮೊದಲಿಂದನು ಈ ಒಂದು ಜಾತಿ ಜನಗಣತೆ ಮತ್ತೆ ಜಾತಿವಾರಿ ಇದ್ರ ಮೇಲೆ ನಾವು ಯಾವತ್ತು ಮಾಡಬಾರ್ದು ಅನ್ನೋದನ್ನ ಮೊದಲಿಂದ ಅವರು ಪಾರಂಪರಿಕವಾಗಿ ಅವರೇ ಹೇಳ್ತಾ ಇದ್ರು. ಹಿಂದೂಗಳನ್ನ ಹೊಡೆಯಕ್ಕೆ ಇದು ಸಂಚು, ಕಾಂಗ್ರೆಸ್ನವರು ಇದು ಮಾಡ್ತಿರೋದು ಹಿಂದೂಗಳನ್ನ ಹೊಡಿಬೇಕು ಅನ್ನೋದನ್ನ ಅವ್ರು ಮೊದಲಿಂದ ಹೇಳ್ತಾ ಬಂದವ್ರು. RSS ಅವರು ಬಹಳ ಅದಕ್ಕೆ ಧ್ವನಿ ಕೊಟ್ಟು ಮಾತಾಡಿದವರು. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳಾದಂತ ನಮ್ಮ ನರೇಂದ್ರ ಮೋದಿ ಅದೇ ರೀತಿ ಮಾತಾಡಿದ ವ್ಯಕ್ತಿ ಇವತ್ತು ಏಕಾಏಕಿ ಅವ್ರದ್ದು ಒಂದು ಸಿದ್ಧಾಂತನೇ ಬದಲಿ ಮಾಡ್ಕೊಂಡು ಇವತ್ತು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸಿದ್ಧಾಂತ ಮತ್ತೆ ಇವತ್ತು ರಾಹುಲ್ ಗಾಂಧಿ ಅವರು ಏನೋ ಇಷ್ಟು ವರ್ಷಗಳಿಂದ ಅವರು ಹೋರಾಟ ಮಾಡ್ತಾ ಇದಾರೆ, ಅದಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಅಂತ ಅನಿಸ್ತದೆ ಈ ದೇಶಕ್ಕೆ. ರಾಹುಲ್ ಗಾಂಧಿ ಅವರು ಇಷ್ಟು ವರ್ಷ ಮಾತಾಡಿದ್ದನ್ನ ದೃಢವಾಗಿ ಪ್ರತಿಯೊಂದು ಮೀಟಿಂಗ್ ಗಳಲ್ಲೇನು ನಾವು ಜಿಸ್ಕಾ ಜಿತನಾ ಸಂಖ್ಯಾ ಉತ್ನಾ ಉಸ್ಕಾ ಅಧಿಕಾರ ಏನೋ ಅದೇ ಸಂಖ್ಯೆ ಎಷ್ಟಿದೆಯೋ ಅಷ್ಟು ಅವ್ರಿಗೆ ಬಲ ಕೊಡಬೇಕು ಅನ್ನೋದನ್ನ ಅವ್ರು ಪ್ರತಿಯೊಂದು ಇದ್ರಲ್ಲಿನೂ ಮೀಟಿಂಗ್ ಅಲ್ಲಿ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಇವತ್ತು ಅವ್ರಿಗೆ ಬಿಜೆಪಿ ಅವರು ಕೊಟ್ಟಂತ ಒಂದ್ ದೊಡ್ಡ ಕೊಡುಗೆ ಅಂತ ಅನ್ಬೇಕು ಇವತ್ತು. ಹೌದು, ಇದು ನಿಜ. ಇವತ್ತು ರಾಹುಲ್ ಗಾಂಧಿ ಅವ್ರು ಏನ್ ಇಷ್ಟು ವರ್ಷ ಏನ್ ಹೇಳ್ತಾ ಬಂದಿದ್ದಾರೆ, ಇವತ್ ನಾವು ಒಪ್ಪೇಬೇಕಾಗ್ತದೆ. ನಾವು ಕೊಡದೆ ಹೋದ್ರೆ ಇವ್ರು ಕೊಟ್ಬಿಡ್ತಾರೆ ನಾಳೆ ಇವ್ರು ಬಂದು ಅನ್ನೋ ಒಂದು ಇದರಿಂದ ಇವತ್ತು ಅವರು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಸ್ವಾಗತ ಮಾಡ್ತೀವಿ. ರಾಹುಲ್ ಗಾಂಧಿ ಅವರು ಮೊದಲನೇ ಪ್ರೆಸ್ ಮೀಟ್ ಅಲ್ಲಿ ಸ್ವಾಗತ ಮಾಡಿದ್ದಾರೆ ಮತ್ತು ಒಂದು ಟೈಮ್ ಫ್ರೇಮ್ ಇಡಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿ ಯಾವ ಅಂಶಗಳ ಮೇಲೆ ಈ ಜಾತಿ ಜನಗಣತಿ ಆಗ್ತದೆ ನೋಡ್ರಿ, ಯಾಕೆ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಇವತ್ತು. ಹೌದಾ?
ಸಾಮಾಜಿಕ, ಶೈಕ್ಷಣಿಕ ಮತ್ತೆ ಆರ್ಥಿಕ ಒಂದು ಹ್ಮ್ ಇದರಲ್ಲಿ ಒಂದು ಅಂಶಗಳಿದಾವೆ ಈ ಒಂದು ರಿಪೋರ್ಟ್ಸ್ ಅಲ್ಲಿ. ಓಕೆ. ಅವ್ರು ಪದೇ ಪದೇ ತೆಲಂಗಾಣ ಒಂದು ಸಮೀಕ್ಷೆ ಬಗ್ಗೆ ಮಾತಾಡ್ತಾರೆ, ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿದ್ದಾರೆ. ಹ್ಮ್ ಹ್ಮ್ ಅಂಕಿ ಅಂಶಗಳ ಬಗ್ಗೆ ಎಲ್ಲರಿಗೂ ವ್ಯತ್ಯಾಸ ಇದು ಇರ್ಬೋದು. ಅದ್ರಾಗ Correct. ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರು ಪರ ಮಾತಾಡ್ಬೋದು, ವಿರೋಧ ಮಾತಾಡ್ಬೋದು, ವಿರೋಧಿಸ್ಬೋದು, ಚರ್ಚೆ ಆಗ್ಬೇಕು. ಚರ್ಚೆ ಆಗ್ಬೇಕು. ಹ್ಮ್ ಹ್ಮ್ ಟೇಬಲ್ ಮಾಡ್ತೀವಿ ಅಂತಂದಾರೆ ಮುಖ್ಯಮಂತ್ರಿಗಳು. ಹ್ಮ್ ಹ್ಮ್ ರಾಹುಲ್ ಗಾಂಧಿ ಅವರು ಅದೇ ಹೇಳ್ತಾ ಇದ್ದಾರೆ, ಹ್ಮ್. ನಾವು ಇದನ್ನ ಟೇಬಲ್ ಮಾಡ್ತೀವಿ, ಹ್ಮ್ ಓಪನ್ ಟು ಡಿಸ್ಕಷನ್. ಇದು ಹ್ಮ್ ಹ್ಮ್ ಪ್ರಜಾಪ್ರಭುತ್ವದಲ್ಲಿ ನೀವು ಡಿಸ್ಕಷನ್ ಮಾಡಿ ಆಮೇಲೆ ಅದಕ್ಕೆ ನೀವು ನಿರ್ಧಾರಕ್ಕೆ ಬನ್ನಿ, ಒಳ್ಳೇದೋ ಕೆಟ್ಟದು. ನೀವು ತಗೊಂಡ್ ಬರದೆ ನೀವು ಹ್ಮ್ ಮಾಡದೆ, ಇಲ್ಲ ಇದು ಸರಿಯಲ್ಲ, ಇದು ಕರೆಕ್ಟ್ ಅಲ್ಲ, ದಾರಿ ತಪ್ಪಿಸೋದು. ಮತ್ತೆ ನಾನು ಮಾಧ್ಯಮಗಳಲ್ಲಿ ನಾನು ವಿನಂತಿ ಮಾಡೋದು Correct. ಅಂತಂದ್ರೆ, ಹ್ಮ್. ಮಾಧ್ಯಮ ಅದು ಮೇನ್ Mainstream media. ಮೇನ್ ಸ್ಟ್ರೀಮ್ ಮೀಡಿಯಲ್ಲಿ ಹಾ. ಯಾವ ರೀತಿ ಇದನ್ನ ಪ್ರತಿಬಿಂಬಿಸಿದ್ದಾರೆ ಅಂತಂದ್ರೆ, ಹ್ಮ್. ಇದು ಮೆಜಾರಿಟಿ ವರ್ಸಸ್ ಮೈನಾರಿಟಿ, ಹ್ಮ್. ಇವ್ರು ಅಪೀಸ್ಮೆಂಟ್ ಮಾಡ್ತಾ ಇದಾರೆ, ಹೌದು. ಇವರು ಇವ್ರ ಸಂಖ್ಯೆ ಬೇಕಂತ ಜಾಸ್ತಿ. ಹೇಳಿ ಒಂದು ಸಮಾಜನ ಇದು ಮಾಡಿ ಏನೋ ಒಂದೊಂದು ಸಮಾಜನ ಮಾಡಿ. ಕಮ್ಮಿ ತೋರಿಸಿ ಬೇರೆಯವ್ರನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ, ಅಂಕಿ ಅಂಶಗಳ ಬಗ್ಗೆ ಯಾರಿಗೆ ತಕರಾರು ಇರ್ಬೋದು, ಹ್ಮ್ ಬಟ್ ರಿಪೋರ್ಟ್ ಅಲ್ಲಿ ಏನಿದೆ ಹ್ಮ್ ಹ್ಮ್ ಹೇಳಿದ್ದಾರೆ, ಪದೇ ಪದೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಈ ಒಂದು ಸಮುದಾಯಗಳಿಗೆ ಹ್ಮ್. ಏನ್ ಸಿಕ್ಕಿದೆ, ಅವ್ರ ಪಾಲ್ ಸಿಕ್ಕಿದೆಯೋ ಇಲ್ಲ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಬೇಕಾಗ್ತದೆ. ಇಷ್ಟು 70-75 ವರ್ಷ ಆದ್ಮೇಲೆ ಹ್ಮ್ ಹ್ಮ್ ಅದನ್ನ ಮಾಡ್ಬೇಕಲ್ಲ. ಕರೆಕ್ಟ್. ಅದನ್ನ ಮಾಡ್ತಾ ಇದೀವಿ. ಅದೇ ರಾಹುಲ್ ಗಾಂಧಿ ಅವ್ರು ಅಡ್ವೊಕೇಟ್ ಮಾಡ್ತಿರೋದು ಇವತ್ತು. ಹ್ಮ್ ಹ್ಮ್ ಅದು ಇವತ್ತು ಬಿಜೆಪಿ ಅವ್ರು ಎಲ್ಲೋ ಒಂದ್ ಕಡೆ ಇಲ್ಲ, ಹ್ಮ್ ಇದು ಎಲ್ಲೋ ಒಂದ್ ಕಡೆ ಆ, ಆ, ದೇಶದಲ್ಲಿ ಹ್ಮ್ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಶಕ್ತಿ ಸಿಗ್ತಾ ಇದೆ ಇದರಿಂದ. ಹ್ಮ್ ಹ್ಮ್ ಜನ ಅವ್ರ ಪರವಾಗಿ ಇದಾರೆ. ಓಕೆ. ನಾವು ಇದು ಮಾಡದೆ ಹೋದೆ ಎಲ್ಲೋ ಒಂದ್ ಕಡೆ ನಮ್ಗೆ ರಾಜಕೀಯವಾಗಿ ಹಿನ್ನಡೆ ಆಗ್ಬೋದು ಅನ್ನೋ ಒಂದು ಭಯದಿಂದ ಇವತ್ತು ಆ ನಿರ್ಧಾರ ತಗೊಂಡಿದ್ದಾರೆ ಅಂತ ನನಗೆ ಅನ್ಸ್ತಾ ಇದೆ. ಬಟ್ ಸ್ಟಿಲ್ ವಿ ವೆಲ್ಕಮ್ ಇಟ್. ಹ್ಮ್ ಹ್ಮ್ ನಮ್ ಲೀಡರ್ ವೆಲ್ಕಮ್ ಮಾಡಿದ್ದಾರೆ, ಹ್ಮ್ ಹ್ಮ್ ನಾವು ಅದನ್ನ ವೆಲ್ಕಮ್ ಮಾಡ್ತೀವಿ. ಆದಷ್ಟು ಬೇಗ ಇದನ್ನ ಮಾಡ್ಬೇಕು. ಹ್ಮ್. ಈಗಾಗಲೇ ಸೆನ್ಸಸ್ ಬಹಳ ಡಿಲೇ ಆಗಿದೆ. ಹ್ಮ್ ಅದ್ರ ಜೊತೆಲಿ ಬಹಳಷ್ಟು ವಿಷಯಗಳು, ಸೆನ್ಸಸ್ ಅಂದ್ರೆ ಸುಮ್ನೆ ಏನೋ ಒಂದು ಅಂಕಿ ಅಂಶ ಅಂತಲ್ಲ, ಹ್ಮ್ ಇವೇ ಯಾವ ಶೈಕ್ಷಣಿಕವಾಗಿ ಹ್ಮ್ ಹ್ಮ್ ಮತ್ತೆ ಆರ್ಥಿಕವಾಗಿ, ಹ್ಮ್ ಅದೇ ರೀತಿ ಸಾಮಾಜಿಕವಾಗಿ ಏನು ಎಲ್ಲಿದೆ, ಸ್ಥಿತಿಗತಿ ಏನಿದೆ ಅನ್ನೋದನ್ನ ಸೆನ್ಸಸ್ ಅಲ್ಲೇನು ಬರ್ತದೆ. ಹ್ಮ್ 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 54 ಪಾಯಿಂಟ್ ಪ್ರೋಗ್ರಾಮ್ ಇರ್ತದೆ ಅದರಲ್ಲಿ, ಓಕೆ. ಬೇರೆ ಬೇರೆ ಅಂಶಗಳು ಇರ್ತವೆ. ಅದನ್ನ ನಾವು ಗೊತ್ತಿಡ್ಬೇಕಲ್ಲ. ಕರೆಕ್ಟ್. ನೀವು ಮೊದಲು 10 ವರ್ಷದಲ್ಲಿ ನೀವು ಏನು ಇಲ್ಲದೆ ಹೋದ್ರೆ, ಈಗ ನೀವೊಂದು ಟಿವಿ ಆಂಕರ್ ಆಗಿ ನೀವು ಬರ್ತಾ ಇದ್ರಿ, ಅದು ಗೊತ್ತಾಗ್ಬೇಕಲ್ಲ. Correct, ಹೆಂಗ್ ಗೊತ್ತಾಗೋದು ಅದು? ಮಾರ್ಜಿನ್. ನಾವು ಬೆಳಿತಾ ಇದೀವಿ, ಆ ದೇಶ ಬೆಳಿತಾ ಇದೆಯೋ ಇಲ್ಲೋ, ಯಾವ ಸಮಾಜ, ಯಾವ ಒಂದು ವರ್ಗ ಯಾವ ರೀತಿ ಅವ್ರಿಗೆ ಅನುಕೂಲ ಆಗ್ತಾ ಇದೆ, ಈ ಪಾಲಿಸೀಸ್ ಹೆಂಗೆ ಅದನ್ನ ಇದ್ ಮಾಡ್ಬೇಕು ಅನ್ನೋದನ್ನ, ಅದು ಇಸ್ ಪಾರ್ಟ್ ಆಫ್ ಸೆನ್ಸಸ್ ಅದು. ಕರೆಕ್ಟ್. ಸೊ ಇದು ಜಾತಿ ಜನಗಣತೆ ಇದ್ರಂತಂದ್ರೆ ಹ್ಮ್ ಹ್ಮ್ ಯಾವ್ಯಾವ ಜಾತಿಗಳಿಗೆ ಏನೇನ್ ಸಿಕ್ಕಿದೆಯೋ. ಹ್ಮ್ ನಿನ್ನೆ ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಾ ಇದ್ದಾರೆ, 90% ಆಫ್ ದ ಏನೋ ಪಾಪ್ಯುಲೇಷನ್ ಹ್ಯಾಸ್ ಗಾನ್ ಅನ್ರಿಪ್ರೆಸೆಂಟೇಟೆಡ್ ಅಂತ. ಓ. ಸೊ ಅದು ಬಹಳ ದೊಡ್ಡ ಒಂದು ಇದಲ್ಲ. ಹ್ಮ್ ಹ್ಮ್ ನೀವು ಆಮೇಲೆ ನೀವ್ ಏನ್ ಮಾಡ್ತೀರೋ ಬಿಡ್ತೀರೋ ಅದು ಬೇರೆ ವಿಷಯ. ಹ್ಮ್. ನೀವೇನ್ ಅವ್ರಿಗೆ ಏನ್ ಕೊಡ್ತೀರಿ, ಏನ್ ನಿಮ್ ಪಾಲಿಸೀಸ್ ಹೆಂಗಿರ್ತವೆ ಅನ್ನೋದು ಒಂದು ನಿಮ್ಮ ಪಾಲಿಸಿ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಇದು ಮಾಡೋದು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ರಾಹುಲ್ ಗಾಂಧಿ ಇಷ್ಟು ವರ್ಷ ಹೇಳ್ತಾ ಬಂದಿದ್ದಾರೆ. ಹ್ಮ್ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು 10 ವರ್ಷ ಹಿಂದೆನೆ ಇದನ್ನ ಮಾಡ್ಬೇಕು ಅಂತೇಳಿ ಮಾಡಿ ಇಟ್ಟಿದ್ದಾರೆ. ಹ್ಮ್ ಹ್ಮ್ ಅದಕ್ಕೆ ಟೇಬಲ್ ಮಾಡಕ್ಕೆ ಇಷ್ಟು ವರ್ಷ ಆಯ್ತು. ಓಕೆ. ಬೇರೆ ಬೇರೆ ಒತ್ತಡಗಳಿಂದ ಬಹಳ ಇದಾಗಿ ಮಾಡಿದ್ದಾರೆ. ತೆಲಂಗಾಣದಲ್ಲಿ ನಾವು ಮಾಡಿದೀವಿ, ನಮ್ಮ ಬದ್ಧತೆ, ಕಾಂಗ್ರೆಸ್ ಬದ್ಧತೆಯನ್ನು ನಾವು ತೋರಿಸಿದೀವಿ, ಹ್ಮ್ ದೇಶಕ್ಕೆ ಮಾದರಿಯಾಗಿ ನಾವು ತೋರಿಸ್ತಾ ಇದ್ದೀವಿ. ಹ್ಮ್ ಹ್ಮ್ ಇವತ್ತು ಬಿಜೆಪಿ RSS ಅವರು ಒಪ್ಪಿ ಇದನ್ನ ಹ್ಮ್ ಇಲ್ಲ ಮಾಡೇಬೇಕಾಗ್ತದೆ, ಇಲ್ಲದೆ ಹೋದ್ರೆ ನಾವು ರಾಜಕೀಯವಾಗಿ ಹಿನ್ನಡೆ ಆಗ್ತದೆ ಅನ್ನೋದನ್ನ ಒಂದು ಭಯದಿಂದ ಇವತ್ತು ಅವ್ರು ಟೇಬಲ್ ಮಾಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ ಅದು. ಓಕೆ ಸರ್, ಬಿಜೆಪಿಯವರು ಒಂದು ಸಣ್ಣ ವಿಚಾರ ಸಿಕ್ಕಿದ್ರು ಸಾಕು ಅದನ್ನು ತುಂಬಾ ದೊಡ್ಡದಾಗಿ ಬಿಂಬಿಸಿ ಓ ಅಂತ ಪ್ರತಿಭಟನೆಗಳನ್ನ ಮಾಡ್ತಾರೆ. ಕಾಂಗ್ರೆಸ್ ಅಲ್ಲಿ ಯಾಕೆ ವಿಚಾರಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಧ್ವನಿ ಎತ್ತುವಂತ ಕೆಲಸ ಮಾಡೋದಿಲ್ಲ ಅಂತ? ಅದ್ ತುಂಬಾ ವಿಚಾರಗಳಿದೆ, ನಾನು ಉದಾಹರಣೆಗಳನ್ನು ಕೊಡಬಲ್ಲೆ. ಅಲ್ಲ, ಯಾವುದೇ ಒಂದು ನಾವು ಮಾಡ್ಬೇಕಾದ್ರೆ, ಯಾವುದೇ ಒಂದು ರಾಜಕೀಯ ಮಾಡ್ಬೇಕು ಆದಾಗ ಹ್ಮ್ ತುಂಬಾ ಜವಾಬ್ದಾರಿಯಿಂದ ಮಾಡ್ಬೇಕಾಗ್ತದೆ. ಓಕೆ. ಎಮೋಷನ್ಸ್ ನ ಕೆರಕಿ ಅದನ್ನ ಏನೋ ಒಂದು ವೈಯಕ್ತಿಕ ಮತ್ತೆ ಪೊಲಿಟಿಕಲ್ ಬೆನಿಫಿಟ್ಸ್ಗೋಸ್ಕರ ನಾವು ಮಾಡಿದಾಗ ಹ್ಮ್ ಹ್ಮ್ ದೇಶ ಒಡೆದೋಗ್ತದೆ ಇವತ್ತು. ಕರೆಕ್ಟ್. ಹೌದಾ? ಇತ್ತೀಚೆಗೆ ನೀವು ನೋಡ್ರಿ, ಅದು ಪೆಹಲ್ಗಾಂವ್ ಹತ್ಯಾಕಾಂಡ ಏನಾಗಿದೆಯೋ ಹ್ಮ್ ಎಲ್ಲರೂ ಖಂಡನೆ ಮಾಡಿದ್ದಾರೆ. ಕರೆಕ್ಟ್. ಏನೇನ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಹ್ಮ್ ಹ್ಮ್ ನಾವು ಪ್ರಧಾನ ಮಂತ್ರಿ ಜೊತೆಲಿದ್ದೀವಿ, ಹ್ಮ್ ಗವರ್ಮೆಂಟ್ ಜೊತೆಲಿದ್ದೀವಿ. ನೀವು ಯಾವ ರೀತಿ ಯಾವ
ನಿಮ್ಗೆ ಏನ್ ಅನ್ಸ್ತದೆ ಇವತ್ತು ಹ್ಮ್ ಅಲ್ಲಿವರೆಗೆ ನೀವು ಹೋಗ್ಬೇಕು. ಹ್ಮ್ ಪಾಕಿಸ್ತಾನ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹ್ಮ್ ಯಾವ ಡಿಸಿಷನ್ ತಗೊಂಡ್ರೇನು ನಾವು ನಿಮ್ ಜೊತೆಲಿ ಇದೀವಿ. ಮೊದಲು ಅವ್ರನ್ನೆಲ್ಲ ಯಾರು ಇದು ಕಾರಣಭೂತರಿದ್ದಾರೆ ಹ್ಮ್ ಹ್ಮ್ ಅವ್ರನ್ನ ನಾವು ಆ ಆ, ಶಿಕ್ಷೆ ಆಗೇಬೇಕು ಅಂತ ಇವತ್ತು ಕಾಂಗ್ರೆಸ್ ಪಾರ್ಟಿ ನಿಲ್ಲು, ನಮ್ಮೆಲ್ಲರೂ ನಿಲ್ಲು, ಎಲ್ಲ ದೇಶವಾಸಿ ಎಲ್ಲರೂ, ಎಲ್ಲ ದೇಶದಲ್ಲಿ ಎಲ್ಲ ಇರೋರೆಲ್ಲರಿಗೂ ಅದೇ ಒಂದು. ಓಕೆ ಸರ್, ನಾ ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತಿದ್ದೆ, ನಮ್ಮಲ್ಲಿ ರಾಜಕಾರಣಿಗಳು ಅಂದ ತಕ್ಷಣ ಡೊಳ್ಳು ಹೊಟ್ಟೆ ಬಿಟ್ಕೊಂಡು ಜುಬ್ಬ ಹಾಕೊಂಡು ಕ್ಯಾಪ್ ಹಾಕೊಂಡು ಅಥವಾ ತಲೆ ಮೇಲೆ ಕೂದಲೆಲ್ಲ ಉದ್ರೋಗಿರುತ್ತೆ, ಆ ತರದವ್ರು ಇರ್ತಾರೆ. ಬಟ್ ನೀವು ಆ ತರ ಅಲ್ಲ, ಸ್ಟೈಲಿಶ್ ಆಗಿರ್ತೀರಿ ಅಂತ. ನೀವ್ ಯಾರ ಸ್ಟೈಲ್ ನ ಫಾಲೋ ಮಾಡ್ತೀರಿ ಅಂತ? ನಾನು ಯಾವ ಫಾಲೋ ಮಾಡಲ್ಲ. ನಾನು ಬಹಳ ಅತ್ಯಂತ ಒಂದು ನಿಕಟವಾಗಿ ನಾನು ಸಂತೋಷ್ ಲಾಡ್ ಅವ್ರ ಜೊತೆಲಿ ಒಡನಾಟ ಇಟ್ಕೊಂಡವನು ನಾನು. ಅವ್ರ ಸ್ಟೈಲ್ನು ತುಂಬಾ ನಾನು ಮೆಚ್ತೀನಿ. ಒಳ್ಳೆ ಸ್ಟೈಲಿಶ್ ಮತ್ತೆ ಮೋಸ್ಟ್ ಏನೋ ನಾಲೆಡ್ಜ್ ಅಲ್ಲ, ನಾಲೆಡ್ಜ್ಕ್ಕಿಂತ ಒಂದು ಜನ ಮುಂದೆ ಹೋದಾಗ ಜನರು ನಿಜವಾಗೂ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಜನರ ಮುಂದೆ ಹೋದಾಗ ಗೊತ್ತಾಗುತ್ತೆ. ಹೌದು, ಈಸ್ ಅ ವೆರಿ ಸ್ಟೈಲಿಶ್ ನ್ಯಾಚುರಲ್ ಲೀಡರ್. ನಾನ್ ನೋಡಿದಂಗೆ ಒನ್ ಆಫ್ ದ ಮೋಸ್ಟ್ ನ್ಯಾಚುರಲ್ ಲೀಡರ್ಸ್, ಸ್ಟೈಲಿಶ್ ಲೀಡರ್ಸ್. ನಂದು ಅವ್ರದ್ದು ಏನಂತಂದ್ರೆ ಒಂದೇ ಶರ್ಟ್ ಸೈಜ್. ಕರೆಕ್ಟ್. ನಂದು ಅವ್ರದ್ದು ಒಂದೇ ಶರ್ಟ್ ಸೈಜ್. ಹಂಗಾಗಿ ಅವ್ರದ್ದು ಬಹಳ ಸಲ ನಾನು ಶಾಪಿಂಗ್ ಹೋಗ್ತಿದ್ವಿ. ಶಾಪಿಂಗ್ ಹೋಗಿ ಇಬ್ರು ಒಂದ್ 20, 30, 40 ಶರ್ಟ್ಸ್ ತಗೋತಿದ್ವಿ. ಸೊ ಅವ್ರ ಶರ್ಟ್ಸ್ ನಾನು ಹಾಕೋತಿದ್ದೆ, ನನ್ನ ಶರ್ಟ್ಸ್ ಅವ್ರು ಹಾಕೋತಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಶರ್ಟ್ಸ್ ನಾನು ಹಾಕೊಂತ ಇದ್ದೆ. ಸೊ ಹಂಗಾಗಿ ಈಸ್ ಅ ವೆರಿ ಸ್ಟೈಲಿಶ್. ನನ್ನ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ನನಗೇನ್ ಅನ್ಸ್ತಾ ಇಲ್ಲ ನಾನು ಸ್ಟೈಲಿಶ್ ಅಂತ ಹೇಳಿ. ಬಟ್ ಹಿ ಈಸ್ ಒನ್ ಆಫ್ ದ ಮೋಸ್ಟ್. ಇತ್ತೀಚೆಗೆ ಒಂದು 10 years 15-20 years ಒಂದು ರಾಜಕಾರಣದಲ್ಲಿ ನೋಡಿದಂಗೆ ಮೋಸ್ಟ್ ಸ್ಟೈಲಿಶ್ ಅಂಡ್ ಮೋಸ್ಟ್ ವರ್ಸಟೈಲ್ ಒಂದು ಪೊಲಿಟಿಷಿಯನ್ ಅಂತಂದ್ರೆ ಸಂತೋಷ್. ಹೃದಯನಿಂದ ಒಂದು ದೊಡ್ಡ ಮನಸ್ಸಿದ್ದಂತ ಒಂದು ವ್ಯಕ್ತಿ. ಇವತ್ತು ಫ್ರೆಂಡ್ಶಿಪ್ಗೆ ಏನ್ ಬೇಕಾದ್ ಮಾಡಂತ ಒಂದು ವ್ಯಕ್ತಿ ಅಂತಂದ್ರೆ ಅದಕ್ಕೆ ಸಂತೋಷ್ ಲಾಡ್ ಅಂತ ಹೇಳಿ. ದಾದಾ ನಾನ್ ದಾದಾ ಅನ್ನೋದ್ರಲ್ಲಿ ನಾನು ಅಣ್ಣ ಅಂತೀನಿ. ಓಕೆ ಸರ್, ಅದೇ ನಾ ಹೇಳ್ತಿದ್ದೆ ಅವ್ರಿಗೆ, ಫ್ಲೈಟ್ ಅಲ್ಲಿ ಓಡಾಡೋದು ಗೊತ್ತು, ಫುಟ್ಪಾತ್ ಮೇಲೆ ನ್ಯಾಯ ಪಂಚಾಯಿತಿ ಮಾಡೋದು ಸಂತೋಷ್ ಲಾಡಿಗೆ ಗೊತ್ತು ಅಂತ. ಈ ಫ್ಲೈಟ್ ಮತ್ತೆ ಫುಟ್ಪಾತ್ ಎಷ್ಟು ಮ್ಯಾಟರ್ ಆಗ್ತದೆ ಒಬ್ಬ ರಾಜಕಾರಣಿಯ ಜೀವನದಲ್ಲಿ ಅಂತ? ಅದು ವೈಯಕ್ತಿಕ ನೋಡ್ರದೆ ಹೇಳ್ತಾ ಇದೀನಿ. ಗಾಂಧಿ ಅವ್ರದ್ದು ಇದು ತಗೊಳ್ರಿ, ಏನವರು ಸೌತ್ ಆಫ್ರಿಕಾ ಇದ್ದವರು, ಬ್ಯಾರಿಸ್ಟರ್ ಆದವರು, ಇಂಗ್ಲೆಂಡ್ ಅಲ್ಲಿ ಆ ಕಾಲದಲ್ಲಿ ಅವ್ರು ಬ್ಯಾರಿಸ್ಟರ್ ಆಗಿ ದೇಶ ವಾಪಸ್ ಬಂದು ಸೂಟು ಬಿಟ್ಟು ಸಾಮಾನ್ಯ ಜನರು ಓಡಾಡಿದಂಗೆ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಓಡಾಡಿ ಒಂದು ಆಶ್ರಮದಲ್ಲಿ ಇದ್ದು ಏನು ಇಲ್ದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ. ಅದಕ್ಕೆ ಇಟ್ ಡಸಂಟ್ ಮ್ಯಾಟರ್ ನೀವು ಫ್ಲೈಟ್ ಅಲ್ಲಿ ಓಡಾಡ್ರಿ, ನೀವು ಕೆಳಮಟ್ಟದಲ್ಲಿ ಓಡಾಡ್ರಿ, ನೀವು ಜನ ಸಮೂಹದಲ್ಲಿ ನೀವು ಇರ್ಬೇಕು, ಜನರ ಜೊತೆಲಿ ಇರ್ಬೇಕು. ಅವ್ರ ಒಂದು ಕಷ್ಟ ಸುಖದಲ್ಲಿ ನೀವು ಭಾಗಿಯಾಗ್ಬೇಕು. ಮತ್ತೆ ಅವ್ರ ಯಾವ ರೀತಿ ಅವರ ಕಷ್ಟಗಳನ್ನ ನಾವು ನಿವಾರಣೆ ಮಾಡಬಹುದು ಅನ್ನೋದನ್ನ ನಮ್ಗೆ ಗೊತ್ತಿರ್ಬೇಕು. ಅದು ಲೀಡರ್ಶಿಪ್ ಅಂತ. ಓಕೆ, ಲೀಡರ್ಶಿಪ್ ಯಾವಾಗ ಸ್ಟ್ರಾಂಗ್ ಆಗ್ತದಲ್ಲ ಸರ್, ಆಗ ಟೀಮ್ಗಳು ಜಾಸ್ತಿ ಕ್ರಿಯೇಟ್ ಆಗ್ತದೆ. ರಾಯಚೂರಲ್ಲೂ ಆ ತರದ್ದು ಏನಾದ್ರು ಇದೆಯಾ? ಎ ಟೀಮ್, ಬಿ ಟೀಮ್ ಇದೆ. ಓಕೆ, ಎಲ್ಲಾ ಕಡೆ ಇದೆ ಅದು. ಎಲ್ಲಾ ಪಕ್ಷದಲ್ಲಿನೂ ಇದೆ, ಎಲ್ಲಾ ಲೀಡರ್ಸ್ ಜೊತೆಲಿನೂ ಅದು. ಪಾಲಿಟಿಕ್ಸ್ ಅನ್ನೋದೇ ಅದೇ ಕಾಂಪಿಟೇಟಿವ್. ಸ್ಥಾನಗಳು ಬಹಳ ಕಡಿಮೆ ಇರ್ತವೆ. ಓಕೆ, ಅದಕ್ಕೆ ಇದು ಏನೋ ಅರ್ಹತೆ ಇದ್ದವ್ರು ಇರ್ಬೋದು, ಇಲ್ಲದೆ ಇರೋರು ಇರ್ಬೋದು. ಅದಕ್ಕೆ ಕೇಳೋರು ಬಹಳ ಮಂದಿ ಇರ್ತಾರೆ. ಹಾಗಾಗಿ ಆ ಫ್ರಿಕ್ಷನ್ ಇದ್ದೇ ಇರ್ತದೆ. ಸೊ ಇಟ್ ಇಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ಅದು ನಾವು ಅದ್ರ ಬಗ್ಗೆ ಜಾಸ್ತಿ, ಯಾಕಂದ್ರೆ ನಮ್ ಶಕ್ತಿ ಬಗ್ಗೆ ನಮ್ಗೆ ಗೊತ್ತಿದ್ದಾಗ ನಾವು ಬೇರೆ ಶಕ್ತಿ ಬಗ್ಗೆ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ ಜೊತೆಲಿ ಜನ ಇದ್ದಾರೆ, ನಮ್ ಜೊತೆಲಿ ಒಂದು ಸೈದ್ಧಾಂತಿಕವಾಗಿ ಒಂದು ದೃಢ ಸಂಕಲ್ಪ ಇದೆ ಅಂದ್ಮೇಲೆ ನಾವು ಬೇರೆಯವ್ರ ಬಗ್ಗೆ ಆಗ್ಲಿ ಮತ್ತೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗ್ಲಿ ಇನ್ನೊಂದಾಗಿ ಬರೋದು ಸಾಧ್ಯನೇ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಆ ಟೀಮ್ ನಾವು ಒಪ್ತಿನದು. ಪ್ರತಿಯೊಂದು ರಾಯಚೂರಲ್ಲಿ ಏನಿದೆ, ಪ್ರತಿಯೊಂದು ಹಳ್ಳಿಯಲ್ಲೂ ಆ ರೀತಿ ರಾಜಕೀಯದಲ್ಲಿ ಇದೆ ಅಂತ ನಾನು ಒಪ್ತಿನದು. ಓಕೆ, ಮತ್ತೊಂದು ವಿಚಾರ ಏನು ಅಂತಂದ್ರೆ, ಹೈದರಾಬಾದ್ ಕರ್ನಾಟಕಕ್ಕೆ ಬರುವಂತಹ ಫಂಡ್ ವಿಚಾರದಲ್ಲಿ ನಮಗ್ ಜಾಸ್ತಿ ಪಾಲ್ ಬೇಕು ಅನ್ನುವಂತಹ ಕೂಗು ಇದ್ದೇ ಇರುತ್ತೆ. ರಾಯಚೂರಿಗಾಗ್ಲಿ ಅಥವಾ ಕಲಬುರಗಿ ಜನರಿಗೆ, ಅವ್ರ ಕಡೆಯವ್ರಿಗೆ ಅವರು, ಈ ಕಡೆ ಇರೋರು ಇವ್ರಿಗೆ.
ಆತರ ಡಿಮ್ಯಾಂಡ್ ಮಾಡಿದಾಗ ಅಜಯ್ ಸಿಂಗ್ ಅವ್ರು ಏನಾದ್ರು ಹೇಳಿದ್ರ ಸರ್, ಲೈಕ್ ಎಲ್ಲ ಮಾತಾಡಿ ಅನುದಾನದ ಬಗ್ಗೆ ಒಂದು ಮಾತ್ರ ಮಾತಾಡಬೇಡಿ ಅಂತ ಏನಾದ್ರು? ಇಲ್ಲ ಪಾಪ, ಓಕೆ. ನಾನ್ ಕಂಡಂತ ಹ್ಮ್ ಒಂದು ಆ, ಒಳ್ಳೆ ಗುಣಗಳು ಹ್ಮ್ ಅಂದ್ರೆ ಈಸ್ ಸಚ್ ಅ ಸ್ವೀಟ್ ಪರ್ಸನ್ ಅಂತಂದ್ರೆ ಓಕೆ. ರಾಜಕೀಯಕ್ಕೆ ಆತ ಸೂಟ್ ಆಗೋದಿಲ್ಲ ಅಂತ ಅನಿಸ್ತದೆ. ಓ. ಯಾಕೆ ಯಾವ್ದಕ್ಕೂ ಇಲ್ಲ ಅನ್ನೋದಿಲ್ಲ ಆ ವ್ಯಕ್ತಿ. ಹ್ಮ್ ಅಜಯ್ ಸಿಂಗ್ ಅವ್ರದ್ದು ಏನೋ ಆ, ಒಂದು ಇದೇನಿದೆಯಲ್ಲ, ಪರ್ಸನಾಲಿಟಿ ಏನಿದೆಯಲ್ಲ, ಯಾವ್ದಕ್ಕೂ ಇಲ್ಲ ಅನ್ನೋದಿಲ್ಲ. ಓಕೆ. ಹಾ, ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಇಲ್ಲ ಅನ್ನೋದಿಲ್ಲ. ಇಲ್ಲ ಬರ್ತೀನ್ರಿ, ಫಸ್ಟ್ ನೀವು ನೋಡ್ರಿ ಪಾಸಿಟಿವ್ ಅಪ್ಪಂದು. ಓಕೆ. ನೀವು ವೆನ್ ಎವರ್ ಯು ಮೀಟ್ ಹಿಮ್, ಹ್ಮ್ ಯಾವ ವೈಬ್ರೆನ್ಸಿ ಏನಂತಂದ್ರೆ ಪಾಸಿಟಿವ್ ಎನರ್ಜಿ ಬರ್ತಿರ್ತದೆ. ಓಕೆ. ಸೊ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ನೀವ್ ಯಾರೇ ಹೋಗ್ಲಿ ಅವ್ರ ಹತ್ರ. ಓ. ಹಾ, ಎಲ್ಲಾರ್ಗು ಆಯ್ತು ಮಾಡೋಣ 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 ಅಂತಾರೆ. ಓಕೆ. ಸೊ ಅಂತ ಒಳ್ಳೆ ಗುಣ ಇದ್ದವ್ರು. ನನಗೆ ಯಾವತ್ತು ಫ್ರಿಕ್ಷನ್ ಆಗಿಲ್ಲ, ಮತ್ತೆ ನನಗೆ ಏನ್ ಕೇಳಿದೀನಿ ಹಾ. ಅದಕ್ಕೆ ಅಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅವ್ರು. ಓಕೆ. ಅದರಲ್ಲಿ ನಾನು ನಾಟ್ ಅಂತ ಒಳ್ಳೆ ವ್ಯಕ್ತಿಯ ನಾನು ಬಹಳ ನಿಕಟವಾಗಿ ನೋಡಿದೀನಿ. ಹಾ. ಜೆಂಟಲ್ಮನ್, ಓಕೆ. ಸರ್ವ ಜೆಂಟಲ್ಮನ್. ಸರ್, ನನಗೆ ಅದೇ ನಾ ಹೇಳ್ತಿದ್ದೀನಲ್ಲ, ತುಂಬಾ ಜನ ರಾಜಕಾರಣಿಗಳಿಗೆ ಅವ್ರ ಮನೆಗಳಿಗೆಲ್ಲ ಹೋದಾಗ ಅವ್ರ ಮಕ್ಕಳಿಗೆಲ್ಲ ಕೇಳ್ತೀನಿ, ನೀವು ರಾಜಕೀಯಕ್ಕೆ ಬರ್ತೀರಾ, ನೀವು ಬರ್ತೀರಾ ಅಂತೆಲ್ಲ. ಅವರೆಲ್ಲ ಇಲ್ಲ, ಅವರಿಗೆ ಕೊನೆ ಆಗ್ಲಿ, ನಮ್ವರೆಗೂ ಬೇಡ ಅಂತ. ಅಥವಾ ಅವ್ರ ತಂದೆಯವ್ರಿದ್ರೆ ಇಲ್ಲಪ್ಪ ನಮ್ಗೆ ಕೊನೆ ಆಗ್ಲಿ, ಅವ್ರಿಗೆ ಬೇಡ ಅಂತಾರೆ. ನಿಮ್ಮನೆಯಲ್ಲೂ ಕೂಡ ಅದೇ ಅಂತ ಹೇಳ್ತಾ ಇದ್ರಿ ತಾವು. ಈ ರಾಜಕೀಯದಲ್ಲಿ ಯಾಕೆ ಅಷ್ಟೊಂದು ಆಸಕ್ತಿ ತಮಗೆ ಅಂತ? ಅದೇನಂದ್ರೆ ಹ್ಮ್ ಮ್ಯಾಗ್ನೆಟ್ ಇದ್ದಂಗೆ ಅದು, ಹ್ಮ್ ಎನರ್ಜಿ ಅದು. ಕರೆಕ್ಟ್. ನೀವು ಸಣ್ಣವರಿದ್ದಾಗ ನಿಮ್ ತಂದೆಯವ್ರನ್ನ ಬಹಳಷ್ಟು ಜನರ ಮುಂದೆ ನೋಡಿದಾಗ ಕರೆಕ್ಟ್, ಆ ಒಂದು ಎನರ್ಜಿ ಏನ್ ಬರ್ತದ, ಅಷ್ಟೊಂದು ಜನರದ್ದು ಎನರ್ಜಿ, ಹ್ಮ್ ಅವರು ನಿಮ್ ಬಗ್ಗೆ ತೋರಿಸಿದಂತ ಒಂದು ಪ್ರೀತಿ, ಹ್ಮ್ ಒಂದು ವಿಶ್ವಾಸ, ಹ್ಮ್ ಅದು ಒಂದು ಎನರ್ಜಿ, ಅದು ಹ್ಮ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅದು. ಹ್ಮ್ ಹಾಗಾಗಿ ನಾವು ದೂರ ಉಳಿಬೇಕು ಅಂತಂದ್ರೆ ಬಹಳ ಕಷ್ಟ ಅದು. ಹ್ಮ್ ಬರ್ತಾ ಬರ್ತಾ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಹೌದು. ಅವ್ರು ಸಿಗದೆ ಹೋದಾಗ ಹ್ಮ್ ನಮಗೂ ಅಷ್ಟೇ ಅವ್ರ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ನಾವು ಅದಕ್ಕೆ ಅರ್ಹರು ಇದೀವೋ ಇಲ್ಲ ಅನ್ನೋದು ಸೆಕೆಂಡ್ರಿ. ಹ್ಮ್ ಕರೆಕ್ಟ್, ಹೌದು. ನಾವು ಬರ್ತೀವೋ ಬಿಡ್ತೀವೋ ಅನ್ನೋದು ಸೆಕೆಂಡ್ರಿ. ಅವ್ರು ಏನು ಅವ್ರದ್ದೇನೋ ಆಸೆ ಆಕಾಂಕ್ಷೆಗಳು ಮತ್ತೆ ಅವ್ರ ಏನೋ ಒಂದು ಇದಿರ್ತದಲ್ಲ, ಹಾ. ಅದ್ ಬಂದ್ ತೋರಿಸಿದಾಗ ಯು ಗೆಟ್ ಅಟ್ರಾಕ್ಟೆಡ್ ಟು ಇಟ್. ಓಕೆ. ಸೊ ಹಂಗಾಗಿ ನಾವು ಬೇಡ ಅಂತಂದ್ರೇನು ಬಹಳಷ್ಟು ಜನ ಈಗ ಬಹಳಷ್ಟು ಹೇಳ್ತಾರೆ, ಇಲೆಕ್ಟೆಡ್ ಪಾಲಿಟಿಷಿಯನ್ಸ್ ಅಂತಾರೆ. ಯಾಕಂತಾರೆ ಇದೆ ಬರ್ಕೂಡ್ದಪ್ಪ, ಇದು ಬಹಳ ಗೊಜ್ಜಲ, ಇದು ಕರೆಕ್ಟ್, ಹೌದು. ಇದ್ರಲ್ಲಿ ಹೊಲ್ಸದವಪ್ಪ, ಮಾನ ಮರ್ಯಾದೆಲ್ಲ ಹಾಳಾಗ್ ಹೋಗ್ತದೆ ಅಂತ ಅನ್ಕೊಂಡುನು ಮತ್ತೆ ಬರ್ತಾರೆ. ಸೊ ಸಹಜ ಅದು ರಾಜಕೀಯದಲ್ಲಿ. ಸರ್, ಉರ್ದು ಬಹಳ ಚಂದ ಮಾತಾಡ್ತೀರಿ ಅಂತ ಕೇಳ್ಪಟ್ಟೆ. ಹೇಗ್ ಕಲ್ತ್ರಿ ಸರ್? ಇಲ್ಲ, ಸ್ಕೂಲಿಂದ. ಸ್ಕೂಲಿಂದ. ಓಕೆ. ರಾಯಚೂರಲ್ಲಿ ಹುಟ್ಟಿದ್ಮೇಲೆ ನಿಮ್ಗೆ 3 ಭಾಷೆ ಅಂತೂ ಕನಿಷ್ಠ ಬಂದೇ ಬರುತ್ತೆ. ಬಂದೇ ಬರ್ಬೇಕು. ಫಸ್ಟ್ ನಿಮ್ಗೆ ಕನ್ನಡ, ಹಿಂದಿ, ಕನ್ನಡ, ತೆಲುಗು, ಈ ಕಡೆ ಬಾರ್ಡರ್. ಈ 3 ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜಸ್ ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲದೆ ಹೋದ್ರೆ ಪರವಾಗಿಲ್ಲ, ಬಟ್ ಈ 3 ಕನ್ನಡ, ಹಿಂದಿ ಮತ್ತೆ ತೆಲುಗು. ಹಾಗಾಗಿ ಇಲ್ಲಿ ನನಗೆ ಬಹಳಷ್ಟು ಫ್ರೆಂಡ್ಸ್ ಅವರು ಈ ಒಂದು ಲ್ಯಾಂಗ್ವೇಜ್ ಬಳಸಿದವ್ರು ಬಹಳ ಮಂದಿ ಇದಾರೆ. ಮುಸ್ಲಿಂ ಫ್ರೆಂಡ್ಸ್ ಇರ್ಬೋದು, ಮಾರ್ವಾಡಿ ಫ್ರೆಂಡ್ಸ್ ಇರ್ಬೋದು, ಮತ್ತೆ ಹಿಂದಿ ಭಾಷೆದಲ್ಲಿ ಮಾತಾಡೋಂತ ಬಹಳಷ್ಟು ಜನ ಇಲ್ಲಿದ್ದಾರೆ. ಹಾಗಾಗಿ ಅವ್ರು ಕೂಡ ಎಲ್ಲ ಮೊದಲಿಂದನೂ ಸಣ್ಣವನಿದ್ದಾಗ ನನಗೆ ಆ ಒಂದು ಒಡನಾಟ ಇತ್ತು ಅವ್ರ ಜೊತೆ. ಅವ್ರ ಫ್ಯಾಮಿಲೀಸ್ಗೆ ಹೋಗೋದು, ಅವ್ರ ಫೆಸ್ಟಿವಲ್ಸ್ ಹೋದಾಗ ಅವ್ರ ಜೊತೆಲಿ ಮಿಂಗಲ್ ಆಗೋದು, ಹಾಗಾಗಿ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಎಲ್ಲಿ ನಾನು ಕಲ್ತಿಲ್ಲ ಅದು. ಓಕೆ. ಇಲ್ಲಿನ ಉರ್ದುಗೂ ಮತ್ತು ನಾವು ಬೆಂಗಳೂರಲ್ಲಿ ಮಾತಾಡೋ ಉರ್ದುಗೂ ಹೈದರಾಬಾದ್ ಉರ್ದು ಬಹಳ ಡಿಫ್ರೆನ್ಸ್ ಇದೆ ಸರ್. ಅಜಗಜ ಅಂತ. ಹೆಂಗ್ ಮಾತಾಡ್ತೀರಿ ಸರ್ ಇಲ್ಲಿ ಉರ್ದು? ಇಲ್ಲಿ ನಾವು ನನ್ನ ಅನಿಸ್ಮಟ್ಟಿಗೆ ನೀವು ಸ್ವಲ್ಪ ನಾವು ಹೈದರಾಬಾದ್ಗೆ ಹತ್ರವಾಗಿದ್ದೀವಿ. ನಿಜಾಮ್ರಿಗೆ ಎಲ್ಲೋ ಒಂದ್ ಕಡೆ ಇನ್ಫ್ಲೂಯೆನ್ಸ್ ಇದೆ. ನಾವು ಸ್ವಲ್ಪ ನಾವು ದಕ್ಕನಿ ಅಂತೀವಿ, ಇದು ದಕ್ಕನಿ ಉರ್ದು. ಸ್ವಲ್ಪ ನಾವು ಹೈದರಾಬಾದ್ ಉರ್ದು ನಮಗೂ ಎಲ್ಲ ಒಂದ್ ಕಡೆ ಹೋಲಿಸಬಹುದು. ನಮಗೂ ಮತ್ತೆ ಬ್ಯಾಂಗ್ಳೂರ್ ಉರ್ದುಗೂ ಬಹಳ ಅಜಗಜ ಅಂತ ಡಿಫ್ರೆನ್ಸ್. ಅದು ನಮ್ಗೇನೋ ಒಂದ್ ಕಡೆ ಒಂದ್ ರೀತಿ ಸ್ವಲ್ಪ ಏನಪ್ಪ ಈ ರೀತಿ ಮಾತಾಡ್ತಾರಲ್ಲ ಅಂತ ಅನಿಸ್ತದೆ. ಬಟ್ ನಾನು ಹೊರಗಡೆ ಹೋದಾಗ, ನಾನು ಪೂನಾದಲ್ಲಿ ನನ್ನ MBA ಮಾಡಿದಾಗ ನಾನು ಒಂದ್ ರೀತಿ ನೋಡ್ತಿದ್ರು. ಬಾಂಬೆ ನಮ್ಮ ಏನೋ ನಾರ್ತ್ ಇಂಡಿಯಾ ಫ್ರೆಂಡ್ಸ್, ಏನ್ ಇವ್ನು ಈ ರೀತಿ ಮಾತಾಡ್ತಾನಲ್ಲ, ಇವ್ನ್ ಏನ್ ಯಾವ ಭಾಷೆ ಇದು ಅಂತ ನೋಡ್ತಾ ಇದ್ರು. ಹಾಗಾಗಿ ಭಾಷೆಯಲ್ಲಿ ಡಿಫ್ರೆನ್ಸ್ ಇರ್ಬೋದು, ಬಟ್ ಇಟ್ಸ್ ಅ ವೆರಿ ಸ್ವೀಟ್ ಲ್ಯಾಂಗ್ವೇಜ್.
ಎಲ್ಲರೂ ಕೂಡ ಅದು ಒಂದು ಸಂಪರ್ಕ ಮತ್ತೆ ಒಂದು ನಿಕಟವಾಗಿ ಅವ್ರು ಕೂಡ ನಾವು ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ನಮ್ಗೆ ಒಂದು ಲ್ಯಾಂಗ್ವೇಜ್ ಅಂತ ನಾನು ಹೇಳ್ಬೋದು. ಈಗ ಅದಕ್ಕಾಗಿ ನಾವು ಇನ್ನ ದೇಶದಂತ ಎಲ್ಲಿ ಹೋದ್ರೇನು, ಡೆಲ್ಲಿ ಹೋದ್ರೇನು ಅಷ್ಟೇ ಈಸಿಯಾಗಿ ಅವ್ರು ಕೂಡ ನಾವು ಕಮ್ಯುನಿಕೇಶನ್ Correct. ಮಾಡ್ಬೋದು. ಈಗ ರಾಯಚೂರಲ್ಲಿ ಹುಟ್ಟಿರೋದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಹಾ ಹಿಂದಿ ಮತ್ತೆ ಉರ್ದು ಒಳ್ಳೆ ಓಕೆ ಕಾಂಬೋ ಒಂದು ಇದಿದೆ, ಹಿಡ್ತಾ ಇದೆ. ಹಿಡಿತಾ ಇದೆ. ನಾವೆಲ್ಲ ಬೆಂಗಳೂರಲ್ಲಿ ಸರ್ ಖಾನಾ ಕಾಯಾಸೋ ಪಾನಿ ಪಿಯಾಸೋ ಅಂತೆಲ್ಲ ಮಾತಾಡ್ತೀವಿ, ಇಲ್ಲಿ ಹೇಗೆ ಅಂತ ದಕ್ಷಿಣಿ ಉರ್ದು? ಹಾ ಇದೆಲ್ಲ ಆಪ್ ಖಾನಾ ಖಾಯೆ ಕ್ಯಾ ಹಾ ಓಕೆ ಕೀ ಆತ ಅಲ್ಲಿ ಎಲ್ಲಿ ಬೆಂಗಳೂರಲ್ಲಿ ಕೀ ಬರುತ್ತೆ, ಖಾನಾ ಖಾಯ್ ಕಿ. ಹಾ ಇಲ್ಲಿ Correct. ಖಾನಾ ಖಾಯೆ ಕ್ಯಾ. ಹಾ ನೋಡ್ರಿ ಅದು ಎಷ್ಟು ಡಿಫ್ರೆನ್ಸ್ ಇದೆಯೋ. ಕರೆಕ್ಟ್. ಕಬ್ ಆಯಾ ಆಪ್, ಹಾ ಕಬ್ ಆಯೆ ಆಪ್, ಹ್ಮ್ ಅಲ್ಲಿ ಕಬ್ ಆಯ್ ಕಿ ಅಂತ ಹಾ ಅದು ಸ್ವಲ್ಪ ಅದು ಕೀವರ್ಡ್ ಯೂಸ್ ಮಾಡ್ತಾರೆ. ಇಲ್ಲಿ ಈ ತರದ್ದೆಲ್ಲ ವರ್ಡ್ ಇದೆಯಾ ಸರ್? ಕೈಕೋ ಆ ತರದ್ದೆಲ್ಲ? ಕೈಕೋ ಇದೆ. ಅದು Okay. ಸ್ವಲ್ಪ ನಾನು ಎಡ್ವರ್ಟ್ ಅನ್ಸ್ತದೆ ಅಲ್ಲಿ, ಯಾಕಂದ್ರೆ ನಾನು ನಾರ್ತ್ ಇಂಡಿಯಾ ಹೋದಾಗ ಹಾ. ಕೈಕೋ ಅಂತ ಅಂದ ತಕ್ಷಣ ಅರ್ಥ ಆಗಲ್ಲ. ಅರ್ಥ ಆಗೋದಿಲ್ಲ ಅವ್ರಿಗೆ. ಅಂಡ್ ಅದೇನೋ ಬೇರೆ ಕ್ಯೂ ಅಂತ ಕೇಳ್ಬೇಕು ಅವ್ರಿಗೆ. ಕ್ಯೂ ಅಂತ ಅದ್ ನಾನು ಅಲ್ಲಿ ಹೋದಾಗ ಅದನ್ನು ಕಲ್ತಿದ್ದೀನಿ ಅದು. ಓಕೆ. ಬಟ್ ಇಲ್ಲಿ ಅದು ವೆರಿ ನ್ಯಾಚುರಲ್ ವರ್ಡ್ ಅದು. ಕೈಕು ಅನ್ನೋದು ಬಹಳ ನ್ಯಾಚುರಲ್ ವರ್ಡ್ ಅದು. ಹಾಗಾಗಿ ಅವ್ರಿಗೂ ಸ್ವಲ್ಪ ಬೇರೆ ರೀತಿ ಅನಿಸ್ತಿರ್ತದೆ, ಯಾರಿಗೆ ನಮ್ಮ ಬೆಂಗಳೂರು ಅವರಿಗೆ. ಹೌದು, ಬೆಂಗಳೂರು ಫ್ರೆಂಡ್ಸ್ ಎಲ್ಲ ಇದೇನಿದು ಕೈಕು ಅಂತಾನೆಲ್ಲ ಅಂತ. ಕರೆಕ್ಟ್. ಸೊ ಇದು ಸ್ವಲ್ಪ ನಮಗೆ ಹೈದರಾಬಾದಿ ಇನ್ಫ್ಲುಯೆನ್ಸ್ ಇದೆ. ಹೌದು. ನಾ ಇನ್ಫ್ಯಾಕ್ಟ್ ತಬು ಅಂತ ಇದ್ದಾರೆ ಆಕ್ಟರ್, ಬಾಲಿವುಡ್ ಆಕ್ಟರ್, ಹೌದು. ಗೊತ್ತಿರುತ್ತೆ ತಮಗೆ. ಹೌದು. ಅವ್ರ ಜೊತೆ ಮಾತಾಡುವಾಗ ಹೀಗೆ ಹೇಳಿದೆ, ಅವ್ರು ಬೆಂಗಳೂರು ಲ್ಯಾಂಗ್ವೇಜ್ ಒಂದ್ಸತಿ ಹೇಳ್ಕೊಡು ಅಂತ. ನಾ ಹೇಳಿದೆ ನೀವು ಹೈದರಾಬಾದಿ ಲ್ಯಾಂಗ್ವೇಜ್ ಹೇಳ್ಕೊಡಿ ಅಂತ. ಬೈಗನ್ ಕೆ ಬಾತಾಂ ಕರೆತು ಬೈಗನ್ ಮೇ ಮಿಲಾತೆ ಅಂತಾರೆ ಸರ್. ಆ ತರದ ಅದಿದೆ. ಇನ್ಫ್ಲೂಯೆನ್ಸ್ ಇದೆ, ತುಂಬಾ ಇದೆ ಈ ಕಡೆ. ತುಂಬಾ ಇದೆ. ಓಕೆ ಸರ್, ಇದು ಊಟದ ವಿಚಾರದಲ್ಲಿ ಮಾತಾಡ್ಬೇಕು. ನಮ್ ನಾರ್ತ್ ಕರ್ನಾಟಕ ಫುಡ್ ಯಾವಾಗ್ಲೂ ಕೂಡ ಸ್ಪೆಷಲ್. ಇಲ್ಲಿ ನೀವ್ ಯಾವ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಿ? ಯಾವ ತರದ ಫುಡ್ ಅನ್ನ ಪ್ರಿಫರ್ ಮಾಡ್ತೀರಿ ಅಂತ? ಬಹಳ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಫುಡ್. ಫುಡ್. ಅಷ್ಟು ಅದ್ರ ಬಗ್ಗೆ ನಾನು ಯಾವತ್ತೂ ಗಮನ ಕೊಟ್ಟಿಲ್ಲ. ಓಕೆ. ಏನ್ ನನ್ ಪ್ಲೇಟ್ ಅಲ್ಲಿ ಏನ್ ಇರ್ತೋ ಅದು ತಿಂದ್ಬಿಡ್ತೀನಿ. ಹ್ಮ್ ಪ್ರತ್ಯೇಕವಾಗಿ ಇದೇ ಬೇಕು ಅದೇ ಬೇಕಂತ ನಾನು ಯಾವತ್ತೂ ಕೇಳಿದವನಲ್ಲ. ರೈಸ್ ಬಿಟ್ಟು, ಓಕೆ. ರೈಸ್ ನನಗೆ ಇಡ್ಸೋದಿಲ್ಲ ನಮ್ಗೆ. ಸೊ ಅದ್ ಬಿಟ್ಟು ನಾನು ಬೇರೆ ಯಾವುದೇ ನನಗೆ ಪ್ಲೇಟ್ ಅಲ್ಲಿ ಇರ್ಬೋದು, ನಾನು ಅದು ಇದ್ ಮಾಡ್ತೀನಿ. ಬಟ್ ನಾನು ಒಂದು 12-13 ವರ್ಷ ಆಯ್ತು ಈಗ. ನಾನು ಮೊದಲು ನಾನ್ ವೆಜಿಟೇರಿಯನ್ ಊಟವನ್ನು ಸೇವನೆ ಮಾಡ್ತಿದ್ದೆ. ಈಗ ಅದನ್ನ 12-13 ಇಯರ್ಸ್ ಆಯ್ತು ಈಗ ಬಿಟ್ಟಿದ್ದೀನಿ. ಈಗ ಓಕೆ. ಕಂಪ್ಲೀಟ್ ಆಗಿ ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ. ರೀಸನ್? ಹಂಗೆ ಏನು ರೀಸನ್ ಇಲ್ಲ, ಏನ್ ಸ್ಪೆಸಿಫಿಕಲಿ ರೀಸನ್ ಇಲ್ಲ, ಏನಿಲ್ಲ. ಇದೇ ರೀತಿ ನಮ್ಮ ಫ್ರೆಂಡ್ಸ್ ನಮ್ಮ ಜೊತೆಲಿ ಈಗ ನಮ್ಮ ಹರ್ಷದ್ ರಿಜ್ವಾನ್ ಇದಾರೆ, ಶ್ರೀನಿವಾಸ್ ಮಾನೆ ಅವ್ರು ಇದಾರೆ. ಇವ್ರು ಏನ್ ಬೇಕಂದ್ರೆ ಮಧ್ಯಾಹ್ನ ಅವ್ರಿಗೆ ನಾನ್ ವೆಜ್ ಬೇಕು, ಸಾಯಂಕಾಲ ನಾನ್ ವೆಜ್ ಬೇಕು. ನಮ್ಗೇನಂದ್ರೆ ನನಗೆ ಜೀರ್ಣ ಶಕ್ತಿ ಏನಿದೆಯೋ ನನ್ ಕಮ್ಮಿ ನನ್ಗೆ. ಸೊ ಅವ್ರ ಜೊತೆ ನಾನು ನಾನ್ ವೆಜ್ ಊಟ ಮಾಡಿ ಓಕೆ ನನಗೆ ಆ ಡೈಜೆಷನ್ ಆಗ್ತಿರ್ಲಿಲ್ಲ. ಏನ್ ಬೇಡಪ್ಪ ಇವ್ರ ಸಹವಾಸ, ಇದನ್ನ ಬಿಟ್ಬಿಡೋಣ ಅಂತ ಹೇಳಿ ಆ ನಾನ್ ವೆಜ್ ಬಿಟ್ಬಿಟ್ಟೆ. ಅವ್ರನ್ನಂತೂ ಬಿಡಕ್ ಬರಲ್ಲ, ಅವ್ರ ಫ್ರೆಂಡ್ಶಿಪ್ ಅಂತೂ ಬಿಡಕ್ ಬರೋದಲ್ಲ. ಇದನ್ನ ಬಿಡ್ಬೇಕು, ಅದನ್ನ ಬಿಡ್ಬೇಕಾಗಿತ್ತು. ಕರೆಕ್ಟ್. ಸೊ ನಾನ್ ವೆಜ್ ಬಿಟ್ಬಿಟ್ಟೆ ನಾನು. ಓಕೆ. ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ ಅವ್ರಗಳ ಮುಂದೆ ಪಾಪ. ಅಲ್ಲ ಇಲ್ಲ ಅಂತಲ್ಲ, ಅವ್ರು ಒಪ್ತಾರೆ ಪಾಪ, ಅದೇನಿಲ್ಲ. ಓಕೆ. ಈಗ ಅದೇ ಇದನ್ನೇ ತಿನ್ಬೇಕು, ಅದೇನ್ ತಿನ್ಬೇಕು ಅವ್ರು ಆರ್ಡರ್ ಮಾಡಿದಾಗ ನಾವು ಇಲ್ಲ ಅನ್ನಕ್ ಬರಲ್ಲ. ಆಯ್ತು ಅಂತೇಳಿ ನಮಗೂ ಅದು ಒಂದು ಸ್ಪೈಸ್ ಗೀಸ್ ಎಲ್ಲ ಇದಾಗಿ ಅಭ್ಯಾಸ ಆಗಿ ಜಾಸ್ತಿ ತಿಂದ್ಬಿಡ್ತಿದ್ದೆ. ಓಕೆ. ಹಾಗಾಗಿ ಅದು ನಿರಂತರ ಬೇಡಪ್ಪ ಇದನ್ನ ಬಿಟ್ಟೇ ಬಿಡ್ಬೇಕಂತ ಹೇಳಿ ಮೋರ್ ದೆನ್ 12.5 years ಆಯ್ತು. ಸರ್, ರಾಯಚೂರಿಗೆ ನೀವು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದೇ ಇದ್ರು ನೀವು ಮಾಡಿರುವಂತಹ ಕೆಲಸ ಬಹಳಷ್ಟಿದೆ, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದು ಕಡೆ ಎಷ್ಟೋ ಜನಕ್ಕೆ 3 ಬಾರಿ 4 ಬಾರಿ 5 ಬಾರಿ ಟಿಕೆಟ್ ಕೊಟ್ಟರು ಸೋತು ಬರುವಂತಹ ಸನ್ನಿವೇಶಗಳಿದೆ. ಇಲ್ಲ ಗೆಲ್ಲುವಂತಹ ಕ್ಯಾಂಡಿಡೇಟ್ ಕೊಡಬಹುದು ಅಂತ ಕನ್ಸಿಡರ್ ಮಾಡಿದ್ದವ್ರು ಯಾರು ಇಲ್ವಾ ಸರ್ ತಮ್ಮ ವಿಚಾರದಲ್ಲಿ? ಟಿಕೆಟ್ ಕೊಟ್ರೆ ಗೆದ್ಕೊಂಡು ಬರ್ತಾರೆ, ಕೊಡ್ಲೇಬೇಕು ಅಂತ ನಿಮ್ಗೋಸ್ಕರ ಗಟ್ಟಿ ಧ್ವನಿ ಎತ್ತಿದ್ ಯಾರು ಇಲ್ವಾ ಕಾಂಗ್ರೆಸ್ ನಲ್ಲಿ? ನನ್ ಪರವಾಗಿ, ನಿಮ್ ಪರವಾಗಿ ತುಂಬಾ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಸ್ಟೇಟ್ ನಾಯಕರವರೆಗೆ, ಮತ್ತೆ ಇಲ್ಲಿ ಏನು ಎಷ್ಟು ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಯಾಕೆ ಅಷ್ಟು ಆ ಪ್ರೀತಿಗೆ ಇದಾಗಿದ್ದೀನಿ ಅಂದ್ರೆ ನನಗೆ ಗೊತ್ತಿಲ್ಲ. ನನಗೆ ನಾನ್ ಮಾಡಿದ ಏನೂ ಇಲ್ಲ, ಬಟ್ ಅಷ್ಟೊಂದು ಪ್ರೀತಿಗೆ ಒಳಗಾಗಿದ್ದೀನಿ ಇಲ್ಲಿ. ನಮ್ಮ ಇಲ್ಲಿ ಸ್ಥಳೀಯವಾಗಿ ನಮ್ಮ ಲೀಡರ್ಸ್ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಇವತ್ತು ಅವ್ರದ್ದೇನೋ ಒಂದು ನಿರೀಕ್ಷೆ ಇದೆ, ಇವನು ಬಂದ್ರೆ ಏನೋ ಮಾಡ್ಬಿಡ್ತಾನೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡವ್ರು
ಇಲ್ಲಿನೂ ಅಷ್ಟೇ ಸಪೋರ್ಟ್ ಸಿಕ್ತು, ಸ್ಟೇಟ್ ಲೆವೆಲ್ ಅಲ್ಲಿನೂ ಅಷ್ಟೇ ಸಪೋರ್ಟ್ ಸಿಕ್ತು, ನ್ಯಾಷನಲ್ ಲೆವೆಲ್ ಅಲ್ಲೂ ಅಷ್ಟೇ ಸಪೋರ್ಟ್ ಸಿಕ್ತು. ಓಕೆ. ಅದು ಬೇರೆ ಬೇರೆ ಕಾರಣಗಳಿಂದ ಬೇಡ ಅಂತೇಳಿ ಒಂದು ನಿರ್ಧಾರ ತಗೊಂಡ್ಮೇಲೆ ಹೈಕಮಾಂಡ್ ಅದನ್ನ ನಾವು ಒಪ್ತೀವಿ. ಅದು ಅದ್ರಾಗ ನನಗೇನು ಎಲ್ಲಿ ನನಗೆ ಸಪೋರ್ಟ್ ಇಲ್ಲದೆ ಅಥವಾ ನನ್ನ ಬಗ್ಗೆ ಹೇಳಿಲ್ಲ ಅಂತ ನಾನು ಎಲ್ಲಿ ಅಂತ ಇಲ್ಲ. ಅವರು ಬಹಳ ಗಟ್ಟಿ ಧ್ವನಿಯಲ್ಲಿ ಯಾರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು ಸರ್? ಕೊಡ್ಲೇಬೇಕು ಎಲ್ಲರೂ. ನಾನು ನಾನು ಹೇಳ್ತಾ ಇದ್ದೀನಿ, ಇಲ್ಲಿಂದ ಹಿಡಿದು ಯಾವುದು ಸ್ಥಳೀಯವಾಗಿ ಲೀಡರ್ಶಿಪ್ ನಿಂದ ಹಿಡಿದು ದಿಲ್ಲಿವರೆಗೂ, ಬೆಂಗಳೂರಿನಿಂದ ಹಿಡಿದು ಈ ಸ್ಥಳೀಯವಾಗಿ ಮತ್ತೆ ಕರ್ನಾಟಕ ಒಂದು ಸ್ಟೇಟ್ ಲೆವೆಲ್ ಬೆಂಗಳೂರಲ್ಲಿ ಡೆಲ್ಲಿವರೆಗೂ ಅಷ್ಟೇ ಗಟ್ಟಿಯಾಗಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೆ ನಾನು ಜೀವಂತ ಪರಿ ನಾನು ಚಿರಋಣಿ ಆಗಿರ್ತೀನಿ ಅವರಿಗೆಲ್ಲ. ಓಕೆ ಸರ್, ಇನ್ನೊಂದಷ್ಟು ವಿಚಾರಗಳನ್ನ ನಮ್ ಜನಕ್ಕೆ ಕನ್ವೆ ಮಾಡ್ಬೇಕು. ನಾವು ಆಕ್ಚುಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಇದೆ. ಹೋಗುವ ಸರ್?